ರಂಗನಾಥ್ ಸರ್ನ ನಾನು ಯಾವತ್ತೂ ಜರ್ನಲಿಸ್ಟ್ ಅಲ್ದಿರೋ ರಂಗನಾಥ್ ಸರ್ ಥರ ನಾನು ನೋಡಿದ್ದು ತುಂಬ ಕಡಿಮೆ. ಅಂದರೆ ಅವ್ರು ಏನೇ ಮಾತಾಡಿದ್ರು ಹೇಳಿದ್ರು ಒಂದು ಇನ್ಸೈಟ್, ಅದರಲ್ಲಿ ಜರ್ನಲಿಸಮ್ ಇನ್ಸೈಟೇ ಇರ್ತಾಯಿತ್ತು. ಸುಕನ್ಯಾ ಅವರೇ ತಮ್ಮದೇ ಒಂದು ಟೀ ಬ್ರ್ಯಾಂಡನ್ನು ಶುರು ಮಾಡಿದ್ದಾರೆ ಅಂತ ಹೇಳಿ. ಸೊ ಅದ್ರ ಹೆಸರು T9 ಅಂತ ನೋಡಿ. ಇದು ದೇಸಿ ಫಾರ್ಮುಲಾ ಕ್ಲಾಸಿಕ್ ಮಸಾಲಾ ಚಾಯ್ ಅಂತ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ಸುಕನ್ಯಾ ಸಮೃದ್ಧಿ ಟೀ ಅಂತ, ಇದೊಂದು ಅವ್ರದೇ ಬ್ರ್ಯಾಂಡ್. ಆಮೇಲೆ ಬಿಸ್ನೆಸ್ ಪಾಯಿಂಟ್ಸ್ ನನಗೆ ಇವಾಗಲ್ಲ, ಒಂದು 10 ವರ್ಷದ ಹಿಂದಿನ ನಂಗೆ ತಲೆಯಲ್ಲಿ ಒಂದು ಪಾಯಿಂಟ್ ಇದ್ದೇ ಇತ್ತು, ನಂದು ಓನಾಗಿ ಏನಾರು ಮಾಡಬೇಕಂತ. ಯಾಕಂದ್ರೆ ನಾವು ಯಾವಾಗಲೂ ಬೇರೆ ಬ್ರ್ಯಾಂಡಿಂದ ನಮ್ಮನ್ನು ಜನ ಗುರ್ತು ಹಿಡಿತಾ ಇದ್ರು. ಒಂದು ಪಾಯಿಂಟಲ್ಲಿ ಅನಿಸುತ್ತೆ, ಅಂದರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಇದನ್ನು ನಾವು ಅಚೀವ್ ಮಾಡೋಕ್ಕಾಗತ್ತಾ, ಒಂದು ಪಾಯಿಂಟಲ್ಲಿ ನಾವು ಲಾಸ್ ಆಗದೆ ತುಂಬ ಪ್ರಾಫಿಟ್ ನೋಡೋಕ್ಕಾಗತ್ತಾ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಯಾವುದೇ ಬಿಸ್ನೆಸ್ ಆಗಲಿ ಓವರ್ನೈಟ್ ಸ್ಟ್ಯಾಂಡ್ ಆಗಲ್ಲ. ಇದ್ರ ಬಗ್ಗೆ ನಾನು ಕೇಳಬಾರ್ದು ಅನ್ಕೊಂಡೆ, ಬಟ್ ನೀವು ಪ್ರಸ್ತಾಪ ಬಂದಿರೋದನ್ನು ಕೇಳ್ತಾ ಇದ್ದೀನಿ. ಅಂದರೆ ನನಗೆ ಕೋವಿಡ್ ಬಗ್ಗೆ, ನಿಮಗೆ ಕೋವಿಡ್ ಆಯಿತು ಅಂತ ಗೊತ್ತಾಯ್ತು ನನಗೆ. ಬಟ್ ನನಗೆ ಆ ಎಕ್ಸ್ಪೀರಿಯನ್ಸ್, ಅಂದರೆ ಆ ಟೋಟಲ್ ಎಕ್ಸ್ಪೀರಿಯನ್ಸ್ ನನಗೆ ಬೇಡ. ಬಟ್ ನನಗೆ ಅದರಿಂದ ನೀವು ದ ಒನ್ ಥಿಂಗ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಹಾಂ, ನನಗೆ ಅದನ್ನು ಸಣ್ಣ ಡೀಟೇಲ್ ಕೊಡ್ಬೋದು. ಎಕ್ಸಾಕ್ಟ್ಲಿ, ನನಗೆ ಕೋವಿಡ್ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಹಾಗಾಗಿ ಜನಕ್ಕೆ ಕೂಡ ಅದು ಗೊತ್ತಾಗಿರುತ್ತೆ. ಸೊ ನಿಮಗೂ ಅದು ಗೊತ್ತಿರುತ್ತೆ. ಕೋವಿಡ್ ಟೈಮಲ್ಲಿ ಲೈಫ್ನ ಡೆಡ್ ಎಂಡಿಗೆ ಕರ್ಕೊಂಡು ಹೋಯ್ತು ನನಗೆ. ನಾನು ಇನ್ನೇನು ಬದುಕಲ್ಲ, 3 ಡೇಸ್ ಅಷ್ಟೇ, ನೀವು ಇಂಪ್ರೂವ್ ಆದರೆ ಓಕೆ, ಇಲ್ಲ ಅಂತಂದರೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ, ಆಕ್ಸಿಜನ್ ಲೆವೆಲ್ ಎಲ್ಲ ಕಡಿಮೆ ಆದಾಗ, ಒಂದು ಸುತ್ತ ಇಡೀ ಆಕ್ಸಿಜನ್ ಇರೋ ಪ್ರಪಂಚದಲ್ಲಿ ನಿಮಗೆ ಬೇಕಾಗಿರೋ ಆಕ್ಸಿಜನ್ ನಿಮ್ಮ ಬಾಡಿಗೆ ಸಿಗಲ್ಲ ಅನ್ನೋದು ಎಂಥ ಹತಾಶ ಪರಿಸ್ಥಿತಿ ಇರ್ಬೋದು ಮನುಷ್ಯನಿಗೆ. ಅಂದರೆ ನೀವು ನೀರಲ್ಲೇ ಮುಳುಗಿ ನೀರಿಲ್ಲ ಅನ್ನೋ ಪರಿಸ್ಥಿತಿ ಹೆಂಗೆ ಬಂದಿರುತ್ತೋ ಆ ಥರ. ಸೊ ಅದು ಒಂದಾಯಿತು. ಆಮೇಲೆ ನಾನು ಕೋವಿಡ್ ಟೈಮಲ್ಲಿ ಓದ್ತಾ ಇದ್ದ ನ್ಯೂಸ್ ನನ್ನ ಮೇಲೆ ತುಂಬ ಇಂಪ್ಯಾಕ್ಟು ಮಾಡಿತ್ತು. ಯಾಕಂದರೆ ನಾವು ಓದೋವಾಗ ತೀರಾ ಇಮೋಷ್ನಲ್ ಆದರೆ ನಮ್ಗೆ ಆ ನ್ಯೂಸನ್ನು ಸರಿಯಾಗಿ ಓದೋಕ್ಕಾಗಲ್ಲ. ನೀವು ಕೊಡೋವಾಗ ನ್ಯೂಸ್ ಕೊಡೋ ವ್ಯಕ್ತಿ ಅಷ್ಟೇ, ನೀವೊಂದು ಮಾಧ್ಯಮ ಅಷ್ಟೇ ಆಗಿರ್ತೀರ ಅಲ್ಲಿ. ನೀವು ಆ ವ್ಯಕ್ತಿನೂ ಆಗೋಕ್ಕಾಗಲ್ಲ, ಅಥವಾ ನೀವು ಇನ್ಯಾವುದೋ ಫಲಾನುಭವಿನೂ ಫೀಲ್ ಮಾಡೋಕ್ಕಾಗಲ್ಲ, ಸಂತ್ರಸ್ತೆ ಆಗಿ ನೋಡೋಕ್ಕಾಗಲ್ಲ, ಏನೂ ಆಗಲ್ಲ. ನೀವೇನು ದಿನ ಕೊಡಬೇಕು, ಕೊಡ್ತಿದ್ದೀರಾ ಅಷ್ಟೇ. ಅದರ ಆಚೆ ನಿಮ್ಗೆ ಕನೆಕ್ಷನ್ ಇಲ್ಲ. ಬಟ್ ಜನ ನಮ್ಮನ್ನು ಕನೆಕ್ಟೆಡ್ ಅಂತಲೇ ನೋಡ್ತಾರೆ. ಸೊ ಆ ಥರ ಕೋವಿಡ್ನ ನ್ಯೂಸ್ಗಳನ್ನೆಲ್ಲ ನಾನು ಜಾಸ್ತಿ ಓದ್ತಾ ಇದ್ನಲ್ಲ. ಸೊ ಒಂದು ಪಾಯಿಂಟಲ್ಲಿ ನಾನೇ ಕೋವಿಡಲ್ಲಿ ಸಫರ್ ಆಗ್ತಾ ಇದ್ದಾಗ ನಂಗೆ ಅನ್ನಿಸ್ತಾ ಇತ್ತು, ಅಂದರೆ ಎಷ್ಟು ನಿಜ ಲೈಫಲ್ಲಿ ಈ ಥರ ಪರಿಸ್ಥಿತಿ ಬಂದಾಗ, ನಾವೇ ಸುದ್ದಿ ಆಗೋ ಪರಿಸ್ಥಿತಿ ಬಂದಾಗ ಹೆಂಗಿರುತ್ತೆ ಲೈಫ್ ಅಂತ ನಾನು ಅದನ್ನು ನೋಡಿದೆ ಒಂದು. ಆಮೇಲೆ ನನಗೆ ಆ ಟೈಮಿಂದ ನಂಗೆ ಅನಿಸಿದ್ದು, ಲೈಫ್ ಅಂದರೆ ನಂದು ಹೀಗೆ ಅದು, ನಾನು ಇಲ್ಲೇ ಮೀಡಿಯಾದಲ್ಲೇ ನನ್ನ ಲೈಫ್ ಹಿಂಗೆ ಹೋಗುತ್ತೆ. ನಾನು ಮೀಡಿಯಾ ಬಿಟ್ಟು ಬೇರೇನೂ ಯೋಚನೆ ಮಾಡಿರಲಿಲ್ಲ ಆವಾಗ. ಬಟ್ ನಾನು ಹುಟ್ಟಿದ್ದೇ ಮೀಡಿಯಾಗೋಸ್ಕರ ಅನ್ನೋ ಥರ ನನಗೆ ಬದುಕ್ತಾ ಇದ್ದೀನ ನಾನು ಅಂತ ಅನ್ನಿಸ್ತು. ಮತ್ತು ಬದಲಾಗಿರುವ ಜರ್ನಲಿಸಮ್ ಸಿದ್ಧಾಂತಗಳು ಕೂಡ ನಂಗೆ ಒಂದಷ್ಟು ಕ್ಲಾಶ್ ಕೂಡ ಆಗ್ತಾಯಿತ್ತು ಮೈಂಡಲ್ಲಿ. ಯಾಕೆ ನಾನು ಕಲ್ತಿರೋ ಜರ್ನಲಿಸಮ್ ಬೇರೆ ಆಗಿತ್ತು. ಈಗ ಕಾಲಕ್ಕೆ ತಕ್ಕಂಗೆ ಜರ್ನಲಿಸಮ್ ಬೇರೆ ಆಗ್ತಾ ಇದ್ದಾಗ ನಾವು ಅದಕ್ಕೆ ಒಗ್ಗಿಕೊಳ್ತಾ ಹೋದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿನ ಆಳದಲ್ಲಿ ಇರುತ್ತೆ, ಇದನ್ನು ಹಿಂಗೆ ಪ್ರೆಸೆಂಟ್ ಮಾಡಬೇಕಿತ್ತು, ಇದನ್ನು ಹಿಂಗೆ ಪ್ರಶ್ನೆ ಮಾಡಬೇಕಿತ್ತು, ಇದು ಹಿಂಗೆ ಕೊಡಬೇಕಾಗಿತ್ತು, ನರೇಷನ್ ಹಿಂಗೆ ಬರಬೇಕಿತ್ತು ಅಂತ ನಿಮಗೆ ಆ ತಾಕಲಾಟ ಸ್ಟಾರ್ಟ್ ಆಗುತ್ತೆ. ಒಂದು ಪಾಯಿಂಟಲ್ಲಿ ನಿಮಗೆ ನನಗೆ ಬೇಕಾದಂಗೆ ನಾನು ಅದನ್ನು ಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ಅನಿಸೋ ಪಾಯಿಂಟು ಬರುತ್ತೆ. ಸೊ ಆ ಪಾಯಿಂಟಲ್ಲಿ ಕೋವಿಡ್ ಕೂಡ ಅಟ್ಯಾಕ್ ಆಗಿತ್ತು. ಸೊ ಎಲ್ಲ ಒಂದೇ ಟೈಮಿಗೆ ಸ್ಯಾಚುರೇಷನ್ ಬಂತು ಅಂತ ಅನಿಸುತ್ತೆ. ಸೊ ಆವಾಗ ನನಗೆ ಅನಿಸಿದ್ದು, ನಾನು ಭಾವುಕ ವ್ಯಕ್ತಿ, ಬಟ್ ನಾನು ಮಾಡ್ತಾ ಇರೋ ಕೆಲಸ ನಿರ್ಭಾವುಕ ಜಗತ್ತು ಅಂತ ಅನ್ನಿಸ್ತು ನನಗೆ. ಸೊ ನನ್ನ ಭಾವುಕತನಕ್ಕೂ ನಿರ್ಭಾವುಕ ಜಗತ್ತಿಗೂ ತುಂಬ ತಾಕಲಾಟ ತುಂಬ ಹೆಚ್ಚಾದಾಗ ನಂಗೆ ಅನ್ನಿಸ್ತು, ಇಲ್ಲ ನಾನು ಹೀಗೆ ಇಮೋಷನ್ ಲೆಸ್ ಆಗಿ ನನಗೆ ಇನ್ನೂ ಪ್ರೆಸೆಂಟ್ ಮಾಡೋಕ್ಕೆ ನಂಗೆ ಕಷ್ಟ ಆಗ್ಬೋದು. ಹಾಗಾಗಿ ನಾನು ನನ್ನ ಭಾವುಕ ಜಗತ್ತಲ್ಲಿ ನಾನು ಜೀವಿಸ್ತೀನಿ ಅಂತ ಹೇಳಿ, ನನಗೆ ಎಲ್ಲಿ ಸ್ವಲ್ಪ ಸಮಾಧಾನ, ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಅಂತಂದರೆ, ನನ್ನ ರುಟೀನಿಂದ ನಾನು ಹೊರಗಡೆ ಬಂದು ನನ್ನ ಪ್ರಪಂಚನ ಸ್ವಲ್ಪ ನಾರ್ಮಲ್ ಮನುಷ್ಯ ಆಗಿ ನಾನು ನೋಡಿದಾಗ ನನಗೆ ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೆ ಅಂತ ನನಗೆ ಯಾವಾಗ ಅನ್ನಿಸ್ತು, ಅಲ್ಲಿಂದ ಐ ಸ್ಟಾರ್ಟೆಡ್ ಥಿಂಕಿಂಗ್ ಆಫ್ ಚೇಂಜಿಂಗ್ ಮೈ ಕರಿಯರ್ ಅಂತ. ಸೊ ಸುಕನ್ಯಾ ಅವರು ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಕೇಳ್ಕೊಂಡು ಕೂತ್ಕೊಂಡ್ರೆ ಸಾಕು ಅನ್ನೋ ಥರ ಮಾತಾಡ್ತಾರೆ. ನಾನು ಭಾವುಕ ವ್ಯಕ್ತಿ, ನಮ್ಮ ಜಗತ್ತು ನಿರ್ಭಾವುಕ ಜಗತ್ತು, ಅಂದರೆ ಮಾಧ್ಯಮ ಜಗತ್ತು. ಎಷ್ಟು ಚೆನ್ನಾಗಿ ಹೇಳಿದ್ರಿ, ಸೂಪರ್, ಥ್ಯಾಂಕ್ ಯು. ಸೊ ಬಟ್ ಪ್ರತಿಯೊಬ್ಬ ವ್ಯಕ್ತಿಯ ಲೈಫಲ್ಲಿ, ಪ್ರತಿಯೊಂದು ಕರಿಯರ್ ಮಾಡ್ತಿರೋಂಥ ಲೈಫಲ್ಲಿ ಯಾವುದೋ ಒಂದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟಲ್ಲಿ ಗೊತ್ತಿಲ್ಲ ನನಗೆ ಎಲ್ರಿಗೂ ಬರುತ್ತಾ ಇಲ್ಲ ಅಂತೇಳಿ, ಬಟ್ ಭಾಳಷ್ಟು ಜನರಿಗೆ ಬರುತ್ತೆ. ನಾನು ಈ ಹಾದಿಲಿ ಇಷ್ಟು ಕ್ರಮಿಸಿ ಬಂದಿದ್ದೀನಲ್ಲ, ಇದೇ ಹಾದಿಲಿ ಮುಂದುವರಿಬೇಕಾ ಲೈಫ್ ಲಾಂಗು, ಅಥವಾ ಹಾದಿನ ಬದಲಿಸ್ಬೇಕಾ ಅನ್ನೋದು, ಹೊಸ ಹಾದಿ ಹುಡುಕ್ಬೇಕಾ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹೌದು. ಸೊ ವಿಶೇಷವಾಗಿ ಸ್ವಲ್ಪ ಕ್ರಿಯೇಟಿವ್ ಆಗಿರೋ ವ್ಯಕ್ತಿಗಳಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ. ಹೌದು. ಮಾಧ್ಯಮ ಕೂಡ ಕ್ರಿಯಾಶೀಲ ವ್ಯಕ್ತಿಗಳಿಗೆ ಹೇಳಿ ಮಾಡಿಸಿರುವಂಥದ್ದು. ಹೀಗಾಗಿ ಅಲ್ಲಿರುವಂಥ ವ್ಯಕ್ತಿಗಳು ಕ್ರಿಯೇಟಿವ್ ಆಗಿರಲೇಬೇಕು. ಅಂಥವ್ರಿಗೆ ಈ ತಾಕಲಾಟ ಜಾಸ್ತಿ ಆಗುತ್ತೆ. ನನಗೂ ಕೂಡ ಆ ತಾಕಲಾಟ ಶುರುವಾಗಿ 13ರಲ್ಲೇ ಶುರುವಾಗಿ ನಾನು ಸಿನಿಮಾ ಮಾಡಿದೆ. ಆಮೇಲೆ ಏನೇನೋ ಮಾಡ್ಕೊಂಡು ನಾನು ಇಲ್ಲಿಗೆ ಬಂದು ಈಗ ಗೌರಿ ಶಕಿ ಸ್ಟುಡಿಯೋ, ಆಲ್ಮಾ ಮೀಡಿಯಾ ಸ್ಕೂಲ್ ಇದೆಲ್ಲ ನಡೆಸ್ತಾ ಇದ್ದೀನಿ. ಬಟ್ ಯು ಎಕ್ಸ್ಪ್ಲೋರ್ಡ್ ಯುವರ್ ಲೈಫ್, ಅದರ್ ಸೈಡ್ ಆಫ್ ಯುವರ್ ಲೈಫ್. ಕೈಂಡ್ ಆಫ್ ಐ ಆಮ್ ಟ್ರೈಯಿಂಗ್ ಸ್ಟಿಲ್. ಸೊ ಅದನ್ನು
ಅದನ್ನು ಆ ಹಿನ್ನೆಲೆಯಲ್ಲಿ ಸುಕನ್ಯಾ ಕೂಡ ಅದೇ ಥರ ತಮ್ಮ ಲೈಫನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ TV9 ಅಂತ ಒಂದು ಪಾಪ್ಯುಲರ್ ಚಾನಲ್ನಿಂದ ಮತ್ತು ತಮ್ಮ ಅದ್ಭುತವಾದ ವೃತ್ತಿಯಿಂದ ಹೊರಗಡೆ ಬಂದು ಹೊಸದೊಂದು ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದಾರೆ. ಆ ಜಗತ್ತಲ್ಲಿ ಒಂದು ಬಿಸ್ನೆಸ್ ಇದೆ, ಒಂದು ಪ್ಯಾಷನ್ ಇದೆ, ಒಂದು ಶ್ರಮ ಇದೆ, ಒಂದು ಅನ್ಎಕ್ಸ್ಪ್ಲೋರ್ ಟೆರಿಟರಿಗಳಿವೆ, ಒಂದು ಎಥಿಕ್ಸು ಇದೆ, ಒಂದು ಎಥಿಕ್ಸ್ ಕೂಡ ಇದೆ. ಅಫ್ಕೋರ್ಸ್ ಎಥಿಕ್ಸ್ ಇಟ್ಕೊಂಡೇ ನಾವು ಮಾಡ್ಬೇಕು ಏನು ಮಾಡಿದ್ರು ಕೂಡ, ಬಿಕಾಸ್ ನಾವು ಲೈಫ್ ಲಾಂಗ್ ಎಥಿಕ್ಸ್ ಬಗ್ಗೆ ಮಾತಾಡ್ಕೊಂಡು ಬಂದಿರ್ತೀವಿ. ನಾವು ಎಥಿಕ್ಸ್ ಬಿಟ್ಟು ಏನು ಮಾಡಬಾರ್ದು ಅಂತ ನನಗನ್ಸುತ್ತೆ. ಸೊ ಆ ಜಗತ್ತಲ್ಲಿ ಏನಿದೆ ಅಂತಂದರೆ ಈ ಟೀ ಇದೆ, T9 ಅನ್ನೋ ಟೀ ಇದೆ. ಸೊ ನನಗೆ ಒಂದ್ಸಲ ಇವ್ರ ಫೋಟೋ ನೋಡಿದಾಗ ಏನಪ್ಪ ಸುಕನ್ಯಾ ಏನೋ ಟೀ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಈ ಥರ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಸುಕನ್ಯಾ ಅವರೇ ತಮ್ಮದೇ ಒಂದು ಟೀ ಬ್ರ್ಯಾಂಡನ್ನು ಶುರು ಮಾಡಿದ್ದಾರೆ ಅಂತ ಹೇಳಿ. ಸೊ ಅದ್ರ ಹೆಸರು T9 ಅಂತ ನೋಡಿ. ಇದು ದೇಸಿ ಫಾರ್ಮುಲಾ ಕ್ಲಾಸಿಕ್ ಮಸಾಲಾ ಚಾಯ್ ಅಂತ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ಸುಕನ್ಯಾ ಸಮೃದ್ಧಿ ಟೀ ಅಂತ, ಇದೊಂದು ಅವ್ರದೇ ಬ್ರ್ಯಾಂಡು. ಹೋಮ್ ಬ್ಲೆಂಡ್ ಅಂತ. ಹೋಮ್ ಬ್ಲೆಂಡ್, ಓಕೆ. ಅದ್ರ ಜೊತೆಗೆ ಇನ್ನೊಂದು ಕಡಕ್ ಟೀ ಅಂತ, ಸುಕನ್ಯಾ ಸಮೃದ್ಧಿ ಟೀ ಅಂತ. ಇದೆಲ್ಲವೂ T9 ಬ್ರ್ಯಾಂಡಲ್ಲೇ ಬರುವಂಥ ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಪ್ರಾಡಕ್ಟ್ಗಳು. ನಂಗೆ ಭಾಳ ಖುಷಿ ಆಯಿತು ಈ ಥರ ಮಾಡಿರೋದು. ಕನ್ನಡದಲ್ಲೂ ಕೂಡ ಹೆಸರು ಹಾಕಿದ್ದಾರೆ ಹಿಂದೆ, ಸುಕನ್ಯಾ ಸಮೃದ್ಧಿ ಟೀ ಅಂತ. ಸೊ ಸುಕನ್ಯಾ ಇದು ಹೆಂಗೆ, ನನಗೆ ಸ್ವಲ್ಪ ನಂಗೆ ಆಶ್ಚರ್ಯ ಕೂಡ ಇದು. ಯಾಕೆ ಅಂತಂದರೆ ನಾನು ಹೊರಗಡೆ ಬಂದು ಏನೋ ಮಾಡಿದೆ, ಬಟ್ ಇಟ್ಸ್ ರಿಲೇಟೆಡ್ ಟು ಮೀಡಿಯಾ ಓನ್ಲಿ. ಬಿಕಾಸ್ ನನಗೆ ಗೊತ್ತಿರೋದು ಒಂದೇ, ಮೀಡಿಯಾದಲ್ಲಿ ಮಾತಾಡೋದು, ಪ್ರೊಡಕ್ಷನ್ ಕೆಲಸ, ಎಡಿಟಿಂಗ್ ಇದೆ ಗೊತ್ತಿರೋದ್ರಿಂದ ನಾನು ಇದರಲ್ಲಿ ಒಂದು ಬೇರೆ ಹಾದಿ ಹುಡುಕೊಂಡೆ. ಬಟ್ ಈ ಹಾದಿ ಹೆಂಗೆ ನಿಮಗೆ ಸೆಳೀತು, ಹೇಗೆ ಸಾಧ್ಯ ಆಯಿತು? ಹಾಂ ಸರ್, ನನಗೆ ಕೋವಿಡ್ ಟೈಮಲ್ಲಿ ನಾನು ಹಾಸ್ಪಿಟಲ್ ಇದ್ದಾಗ ನನಗೆ ಮಸಾಲ ಚಾಯ್ ಕೊಡೋರು. ಲಂಗ್ಸ್ಗೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡಬೇಕಲ್ಲ, ಸ್ವಲ್ಪ ಬ್ರೀದಿಂಗ್ ಎಲ್ಲ ಸ್ವಲ್ಪ ನಾರ್ಮಲ್ ಆಗೋಕ್ಕೆ ಹೆಲ್ಪ್ ಆಗಬಹುದು ಅಂಥೇಳಿ ಶುಂಠಿ, ಚಕ್ಕೆ, ಲವಂಗ ಎಲ್ಲ ಹಾಕಿರೋ ಮಸಾಲ ಚಾಯ್ ಕೊಡೋರು. ನಾನು ಅದನ್ನು ಇಷ್ಟಪಟ್ಟು ಇಷ್ಟಿಷ್ಟು ಕುಡಿತಾ ಇದ್ದೆ. ಯಾಕಂದರೆ ಅದೊಂದು ಪುಟ್ಟ ಜಗತ್ತು, ಅದರಲ್ಲಿ ಅದರ ಆಚೆಗೆ ಏನೂ ಹಕ್ಕು ಇರಲ್ಲ, ನಮಗೆ ಸ್ವಾತಂತ್ರ್ಯನೂ ಇರಲ್ಲ. ಸೊ ಅಲ್ಲೇ ನಾವು ಬದುಕಬೇಕು ಅಂದಾಗ ನಾವು ಅಲ್ಲೇನಿರುತ್ತೆ ಅದನ್ನೇ ಸುಂದರವಾಗಿ ನೋಡೋಕ್ಕೆ ಶುರು ಮಾಡ್ತೀವಲ್ಲ. ಆಗ ಮಸಾಲ ಚಾಯ್ ನಂಗೆ ತುಂಬ ಬ್ಯೂಟಿಫುಲ್, ಟೇಸ್ಟಿ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ನನ್ನ ಕಲೀಗ ಸೌಮ್ಯ ಹೆಗ್ಡೆ, ಅವ್ರು ಮಸಾಲ ಚಾಯ್ ಅವಳು ಒಂದು ಸತಿ ನನಗೆ ಟೇಸ್ಟ್ ಹಿಡಿಸ್ಬಿಟ್ಟಿಲ್ಲ. ನಾನು ಟೀ ಪರ್ಸನ್ ಆಗಿರಲಿಲ್ಲ. ನಾನು ನಾರ್ಮಲ್ ಟೀ ಕುಡಿತಿದ್ದೆ ಯಾವಾಗ ಅಂದರೆ ನಿದ್ದೆಗೆಡಬೇಕು, ಎಕ್ಸಾಮ್ ಇದೆ ಅನ್ನೋವಾಗ ಮಾತ್ರ ಕುಡಿತಾ ಇದ್ವಿ. ಅದರ್ವೈಸ್ ಕಾಫಿ ಪರ್ಸನ್ ಆಗಿದೆ ನಾನು. ನಿಮ್ಮ ಮನೆಯಲ್ಲಿ ನಿಮ್ಮ ಕಡೆ ಕಾಫಿ ಕುಡಿಯೋದು ನೀವು ಜಾಸ್ತಿ? ಹಾಂ, ಕಾಫಿ ಜಾಸ್ತಿ. ಹಾಂ, ಅದೇ ಟೀ ಕುಡಿತಾರೆ, ನಮ್ಮ ಅಮ್ಮ ಅವರೆಲ್ಲ ಟೀ ಕುಡಿತಾರೆ. ಬಟ್ ನಾನು ಸ್ವಲ್ಪ ಕಡಿಮೆನೇ ಕುಡಿತಾ ಇದ್ದೆ. ಬಟ್ ನನಗೆ ನಾನು ಟ್ರಾವೆಲ್ಗೆ ಬಂದು ಹೋಗಿ ನಿಲ್ಲತ್ತೆ. ಮತ್ತು ನನಗೆ ತುಂಬ ಟೈಮಲ್ಲಿ ಟೀ ನನಗೆ ಸ್ಪೆಷಲಾಗಿ ಕೈ ಹಿಡಿದಿದ್ದು ಯಾವಾಗ ಅಂದರೆ ಟ್ರಾವೆಲ್ ಇದ್ದಾಗ, ತುಂಬ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಇದ್ದಾಗ. ಸೋಲಾಂಗ್ ವ್ಯಾಲಿಲಿ ನಾನು ಪ್ಯಾರಾಗ್ಲೈಡಿಂಗ್ ಮಾಡಿ ಬಂದು ಲ್ಯಾಂಡ್ ಆಗ್ತಾ ಇದ್ದಂಗೆ ಚಾಯ್ ಅಂತ ಬಿಸಿ ಬಿಸಿ ಟೀ ಕೊಡ್ತಾಯಿದ್ರು ಇಷ್ಟು ಸಣ್ಣ ಕಪ್ಪಲ್ಲಿ. ಸೊ ಅದೊಂಥರ ಎಕ್ಸೈಟಿಂಗ್ ಅಂತ ಅನ್ಸೋದು. ಆಮೇಲೆ ಇಲ್ಲಿ ಕರದುಂಗ್ಲಾ ಪಾಸ್ ಹೈಯೆಸ್ಟ್ ಪೀಕ್ ಇದೆಯಲ್ಲ ಲಡಾಖ್ ಸೈಡಲ್ಲಿ, ಸೊ ಅಲ್ಲೂ ಹಾಗೆ ನೀವು ಆ ಹೈಟ್ ಪ್ಲೇಸಿಗೆ ಹೋದಾಗ ನಿಮ್ಗೆ ಸಿಗೋ ದೊಡ್ಡ ಅಮೃತ ಅಂದರೆ ಅದೊಂದು ಟೀ. ಆವಾಗ ನಿಮ್ಗೆ ಬ್ರ್ಯಾಂಡ್ ಯಾವುದು, ಕಪ್ ಹೆಂಗಿದೆ ಯಾವುದು ತಲೆಗೆ ಹೋಗಲ್ಲ, ಒಂದು ಟೀ ಸಿಕ್ಕರೆ ಸಾಕಪ್ಪ ಅನ್ಸುತ್ತೆ, ಬಿಸಿ ಚಾಯ್ ಅಂತ. ಸೊ ಅದನ್ನು ಹಿಡ್ಕೊಂಡು ಒಂದು ಫೋಟೋ ತೆಗೆದೇ ಒಂಥರ ಮಜಾ ಅದು. ಆಮೇಲೆ ಕುಡಿಯೋದಂತೂ ಒಂದು ಸಿಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. ಎಷ್ಟೇ ನೀವು ಕುದಿಯೋ ಟೀ ಇದ್ರೂ ಡೈರೆಕ್ಟ್ ಬಾಯಿಗೆ ಹಾಕೋಬೋದು, ಯಾಕಂದರೆ ವೆದರ್ ಕಂಡೀಷನ್ ಹಾಗಿರುತ್ತೆ, ಹವಾಮಾನ ಸ್ಥಿತಿ ಅದು. ಡಾರ್ಜಿಲಿಂಗಲ್ಲಿ ಇದು ಹೆರಿಟೇಜ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿದಾಗ ಅಲ್ಲಿ ಒಂದು ಏಲಕ್ಕಿ ಮಿಕ್ಸ್ ಆಗಿರೋ ಒಂದು ಚಾಯ್ ತಂದು ಕೊಡೋರು. ಚಾಯ್ ಇಷ್ಟೇ ಸಣ್ಣ ಕಪ್ಪು, ಇಷ್ಟೇ. ಅದು ನೀವು ದುಡ್ಡು ಕೇಳಲ್ಲ, ಏನೂ ಕೇಳಲ್ಲ, ಟೀ ತಗೋತೀರಾ, ಕುಡಿತೀರಾ. ಅಷ್ಟು ಎಷ್ಟು ₹100 ಅಂತ ಹೇಳಿದ್ರು ನೀವು ಕೊಡೋಕೆ ರೆಡಿ ಇರ್ತೀರ ಆ ಟೈಮಲ್ಲಿ. ಆ ಚಳಿಗೆ ಚಾಯ್ ಬೇಕಂತ ಅನಿಸುತ್ತೆ. ಸೊ ಈ ಥರ ಆಮೇಲೆ ಬೇರೆ ಬೇರೆ ಕಡೆ ನಾವು ಹೋದಾಗೆಲ್ಲ ಟೀ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಟ್ರಾವೆಲ್ಗೆ ಹೋದಾಗ. ಸೊ ಟೀಯಲ್ಲಿ ಏನೋ ಇದೆ ಅಂತ ಅನ್ನಿಸ್ತು. ಮತ್ತು ನನ್ನ ಫ್ರೆಂಡ್ಸ್ ಯಾರು ಟೀ ಕುಡಿತಾರೆ, ಟೀ ಅಡಿಕ್ಷನ್ ನೋಡಿದೆ ನಾನು. ಆಮೇಲೆ ನನಗೆ ನಾನೇನಾದರೂ ಮಾಡಬೇಕಂತಂದರೆ ನಾನು ಹೇಳಿದೆ, ಒಂದು ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ ಅಂತ ಹೇಳಿದ್ನಲ್ಲ. ನಾವೀಗ ಏನು ಸುಕನ್ಯಾ ಅಂತ ಜನ ನೋಡಿರ್ತಾರೆ. ಈಗ ನಾನು ಹೇಳೋ ನ್ಯೂಸನ್ನು ಅವರು ಹೆಂಗೆ ಸುಕನ್ಯಾ ಹೇಳಿದ್ರೆ ಏನೋ ಸತ್ಯ ಇರಬಹುದು ಅಥವಾ ಏನೋ ಇದರಲ್ಲಿ ವಿಚಾರ ಇರಬಹುದು ಅಂತ ಹೆಂಗೆ ನೋಡಿರ್ತಾರೋ, ಸೊ ನಾನು ಏನಾದರೂ ಮಾಡ್ತೀನಿ ಅಂತಂದರೆ ಅದರಲ್ಲಿ ಏನೋ ಒಂದು ಸತ್ವ ಇದೆ ಅಂತ ಜನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರಲ್ವ. ಸೊ ಒಂದು ಟ್ರಸ್ಟ್ ಅಂತೂ ನನ್ನ ಮೇಲೆ ಜನ ಇಟ್ಟಿರ್ತಾರೆ ಅಂತ ನಾನು ಅದಕ್ಕೆ ತಕ್ಕ ನಡ್ಕೋಬೇಕಾಗುತ್ತೆ. ಸೊ ಆ ಟೈಮಲ್ಲಿ ತುಂಬ ಕಲಬೆರಕೆ ಟೀಗಳು ರೇಡ್ ಆಗೋದೆಲ್ಲ ನಾನು ನೋಡಿದೆ. ನ್ಯೂಸಲ್ಲಿ ನಾವು ಓದ್ತಾ ಇದ್ದೆ, ನಮ್ಗೆ ಗಮನಕ್ಕೆ ಬರ್ತಾ ಇತ್ತು. ನಮ್ಮ ಆಫೀಸವರೇ ತುಂಬ ಜನ ಹೋಗಿ ಪಕ್ಕದಲ್ಲಿ ತುಂಬ ಹೊತ್ತು ತುಂಬ ದಿನಕ್ಕೆ 3-4 ಟೀ ಕುಡಿಯೋರು ನಾನು ನೋಡ್ತಾ ಇದ್ದೆ. ಸೊ ಅವಾಗೆಲ್ಲ ನಂಗೆ ಅನಿಸೋದು, ಕೆಮಿಕಲ್ ಇದೆ, ಕಲರ್ ಇದೆ ಅಂತ ಗೊತ್ತಿದ್ರೂ ಪಾಪ ಎಷ್ಟು ಅಡಿಕ್ಟೆಡ್ ಆಗಿ ಹೋಗ್ತಾರೆ ಟೀಗೆ. ಇಂಥವರಿಗೆ ಒಳ್ಳೆ ಟೀ ಕೊಡ್ಬೋದಲ್ಲ ಅಂತ. ಸೊ ಅಲ್ಲಿಂದ ನಾನು ಅದನ್ನು ನನ್ನ ಕಲೀಗ್ಸ್ ಮೇಲೇ ಪ್ರಯೋಗ ಮಾಡ್ತಾ ಬಂದೆ. ಶುದ್ಧ ಟೀ ಹೆಂಗೆ ಏನು ಅಂತ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಟೀ ಟೇಸ್ಟರ್ಸು 40 ವರ್ಷಗಳಿಂದ ಟೀ ಇಂಡಸ್ಟ್ರಿಲೇ ಇರೋರು, ಅವರಿಂದ ನಾನು ಒಂದಷ್ಟು ಅಧ್ಯಯನ ಮಾಡಿಕೊಂಡೆ. ಆಮೇಲೆ ಬೇರೆ ಬೇರೆ ಕಡೆ ಟೀ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ, ಟೀ ರಿಲೇಟೆಡ್ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ನಂಗೆ ಅನ್ನಿಸ್ತು, ಟೀಯಲ್ಲಿ ಆ್ಯಕ್ಚುಲಿ ಟೀ ಟೇಸ್ಟೇ ಬೇರೆ ಇದೆ, ನಿಜವಾದ ಟೀ ಟೇಸ್ಟೇ ಬೇರೆ. ನಾವು ಮಿಕ್ಸಿಂಗ್
ಪ್ಯಾಕೇಜಿಂಗಲ್ಲಿ ಕೆಮಿಕಲ್ ಮಿಕ್ಸ್ ಆಗಿ ಸಿಂಥೆಟಿಕ್ ಕಲರ್ ಮಿಕ್ಸ್ ಆಗಿ ಬರೋ ಟೀನೇ ಬೇರೆ. ಸೊ ಆ ಟೀಯಲ್ಲಿ ಶುದ್ಧ ಟೀನ ಜನಕ್ಕೆ ಕೊಡೋದು ಒಂದು ಒಳ್ಳೆಯ ಜವಾಬ್ದಾರಿ ಆಗಬಹುದು ಅಂತ ನಾನು ಯಾವಾಗ ಥಿಂಕ್ ಮಾಡಿದೆ. ಅಲ್ಲಿಂದ ನಾನು ಅದನ್ನು ಬಿಸ್ನೆಸ್ ಥರ ಥಿಂಕ್ ಮಾಡಿದೆ. ಯಾಕಂದರೆ ನೀವು ಅಲ್ಟಿಮೇಟ್ಲಿ ಫ್ರೀ ಆಗಂತೂ ಜನಕ್ಕೆ ಕೊಡೋಕ್ಕಾಗಲ್ಲ ನಮ್ಮ ಕೈಲಿ. ನಾವು ಅಷ್ಟು ಫಿನಾನ್ಷಿಯಲಿ ಶಕ್ತಿವಂತರಲ್ಲ. ಎಲ್ಲರೂ ಕೂಡ ಮಾಡೋದು ಹೊಟ್ಟೆಗಾಗಿನೇ, ನಮಗೂ ಫಿನಾನ್ಷಿಯಲಿ ಅದು ಸಪೋರ್ಟ್ ಮಾಡಲೇಬೇಕಾಗತ್ತೆ. ಸೊ ಬಿಸ್ನೆಸ್ಸು ಮತ್ತು ವಿತ್ ಎಥಿಕ್ಸು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತ ನೋಡ್ಕೊಂಡು ನನಗೆ ಶುದ್ಧ ಟೀನ ಜನಕ್ಕೆ ಕೊಡಬೇಕು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಮಸಾಲ ಚಾಯ್ ನೀವು ಹೇಳ್ದಂಗೆ ದೇಸಿ ಫಾರ್ಮುಲಾ, ನಮ್ಮ ಟ್ರೆಡಿಷ್ನಲ್ ಮೆಥಡಲ್ಲಿ ಮಸಾಲ ಚಾಯ್ ಹೆಂಗೆ ಮಾಡ್ತಾರೆ, ಸೊ ಆ ಥರದ ಮಸಾಲೆ ಅದರಲ್ಲಿ ಆ್ಯಡ್ ಆಗಿರೋದು. ಸೊ ಅದು ನಿಮಗೆ ರಿಲೀಫ್ ಕೊಡುತ್ತೆ, ತುಂಬ ಖುಷಿ ಆಗುತ್ತೆ. ಒಳ್ಳೆ ಫುಡ್ ಆದಮೇಲೆ ಒಂದು ಒಳ್ಳೆ ಟೀ ಸಿಕ್ಕಿದ್ರೆ ಇಡೀ ದಿನ ಮೂಡ್ ಚೆನ್ನಾಗಿರುತ್ತಲ್ಲ. ಸೊ ಆ ಥರ ಕಾನ್ಸೆಪ್ಟಲ್ಲಿ ಈ T9 ಬಂತು ಸರ್. T9 ಮೀನ್ಸ್ TEA T9. ನೋಡಿ, ಅವ್ರು ಎರಡೂ ಬಳಸ್ಕೊಂಡಿದ್ದಾರೆ. ಎಷ್ಟು ಜಾಣೆ ಅಂದ್ರೆ, ಒಂದು TV9 ಇಂದ ಶುರು ಆಗಿರೋದು ಕರಿಯರು, ಹಿಂಗಾಗಿ TV9 ಕೂಡ ಬಿಟ್ಟಿಲ್ಲ ಅವರು, ಅದನ್ನ T9 ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲ, ಹಂಗಲ್ವಾ? ಕಾಫಿ ಇದ್ರೆ ಕಾಫಿ 9 ಆಗಿರೋದು ಸರ್. ಅದು ಟೀ ಇದಕ್ಕೆ T9 ಆಗಿದೆ. ಬಟ್ ನನಗೆ ಹಂಗ ಅನಿಸ್ತಾ ಇದೆ. ಯಾ, ಸೌಂಡ್ಸ್ ಲೈಕ್ ದಟ್. ಎರಡನೇದು ತಮ್ಮ ಹೆಸರು ಕೂಡ ಬಿಟ್ಟಿಲ್ಲ, ಸುಕನ್ಯಾ ಇರೋದನ್ನ ಸುಕನ್ಯಾ ಸಮೃದ್ಧಿ ಚಾಯ್ ಅಂತ ಮಾಡ್ಬಿಟ್ಟಿದ್ದಾರೆ. ಸೊ ಬಹಳ ಒಳ್ಳೆಯದು. ಸುಕನ್ಯಾ, ನಾನು ಏನು ಕೇಳ್ಬೇಕು ಅನ್ಕೊಂಡ್ರೆ, ನಾನು ಕೂಡ ಟೀ ಪರ್ಸನ್. ನನಗೆ ಬೆಳಿಗ್ಗೆ ಎದ್ರು ನಮ್ಮ ದಿನ ಶುರು ಆಗೋದೇ ನನ್ನ ಮತ್ತು ಮಾಲ್ತಿದು ಟೀ ಮೂಲಕನೇ, ಮತ್ತು ಟೀ ನಾನೇ ಮಾಡೋದು. ಓಕೆ, ಪ್ರತಿದಿನ ನಾನೇ ಮಾಡ್ತೀನಿ. ಅವಳು ಕೂತ್ಕೊಂಡು ಎದ್ದು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತಾಳೆ, ನಾನು ಮಾಡಿಕೊಟ್ಮೇಲೆ ಅವಳಿಗೆ ಟೀನು ಕೊಟ್ಟು ಪೇಪರ್ ಕೊಟ್ಟು ನಾನು ಅವಳಿಗೆ ಗುಡ್ ಹಸ್ಬೆಂಡ್. ಐ ಟ್ರೈ ಟು ಬಿ ಗುಡ್ ಹಸ್ಬೆಂಡ್, ಅಟ್ ಲೀಸ್ಟ್ ಮಾರ್ನಿಂಗ್ ಆದರೂ. ಸೊ ನಾನು ಅವಳಿಗೆ ಕನ್ನಡ ಕೊಟ್ಟು ನಾನು ಇಂಗ್ಲೀಷ್ ತೊಗೊಂಡು ನಾನು ಕೂತ್ಕೋತೀನಿ. ಸೊ ಟೀ ಅನ್ನೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಲ್ಲ, ಚಾ ಇಲ್ಲಾಂದ್ರೆ ನಮ್ಮ ಜೀವನ ನಡೆಯುತ್ತೆ. ಹೌದು. ಚಾ ಕುಡಿಯಕ್ಕೆ ಬರ್ರಿ, ಚಾ ಕುಡಣ್ರಿ ಅಂತ ಹೇಳಿ. ಆಮೇಲೆ ನಾವು ಟೀ ಸ್ವಲ್ಪನೇ ಕುಡಿತೀವಿ, ಬಟ್ ಜಾಸ್ತಿ ಟೈಮ್ ಕುಡಿತೀವಿ, ಅದೆಲ್ಲ ಇದೆ. ಸೊ ನನಗೆ ಟೀ ನೀವು ಏನು ಶುರು ಮಾಡಿದ್ರಲ್ಲ ಬಗ್ಗೆ ಹೇಳ್ತಾ ಇದ್ರಿ ನೀವು, ಇದರ ಬಿಸ್ನೆಸ್ ಆಸ್ಪೆಕ್ಟ್ ಇದೆಯಲ್ಲ, ಇದು ಹೆಂಗೆ ನೀವು ಯೋಚನೆ ಮಾಡಿದ್ರಿ? ಇದಕ್ಕೆ ನಿಮ್ಮ ಜರ್ನಿಯಲ್ಲಿ ನಿಮ್ಮ ಜೊತೆ ಯಾರು ಕೈ ಹಿಡಿದು ನಡೆಸಿದ್ರು? ಈ ಥರದ್ದು ಏನಾದರೂ ಯು ವಾಂಟ್ ಟು ಶೇರ್? ಹಾಂ, ಅಂದರೆ ನಾನು ಆಫ್ಟರ್ ಕೋವಿಡ್ ನನಗೆ ಒಂದು ಡಿಟ್ಯಾಚ್ಮೆಂಟ್ ಸ್ಟಾರ್ಟ್ ಆಯಿತು ನಾನು ಮಾಡೋ ಕೆಲಸದಿಂದ ಅಂತ ಹೇಳಿದ್ನಲ್ಲ. ಅಂದರೆ ಎಗೈನ್ ನನ್ನ ಕೆಲಸ ನಾನು ಈಗಲೂ ಪ್ರೀತಿಸ್ತೀನಿ. ಅದರಲ್ಲಿ ನಾನು ಏನು ಕೆಲಸ ಮಾಡಿ ನಂಗೆ ರಿಗ್ರೆಟ್ ಇಲ್ಲ. ಬಟ್ ನನಗೆ ಆ ಸುದ್ದಿ, ನಾನು ಕೊಡೋವಂಥ ಸುದ್ದಿ ಬದಲಾದಂತಹ ಸಿದ್ಧಾಂತಗಳಾಗಿರ್ಬೋದು ಎಲ್ಲವೂ ಕೂಡ ನನಗೊಂದು ತಾಕಲಾಟಕ್ಕೆ ಯಾವಾಗ ಬಂತು, ನಿರ್ಭಾವುಕ ಜಗತ್ತು ಅಂತ ಅನ್ನಿಸ್ತು. ಅಲ್ಲಿಂದ ನಾನು ಸ್ವಲ್ಪ ನನ್ನ ಲೈಫನ್ನು ಎಕ್ಸ್ಪ್ಲೋರ್ ಮಾಡಬೇಕು ಬೇರೆ ಥರ ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಬಿಸ್ನೆಸ್ ಪಾಯಿಂಟ್ಸ್ ನನಗೆ ಇವಾಗಲ್ಲ, ಒಂದು 10 ವರ್ಷದ ಹಿಂದಿನ ನನಗೆ ತಲೆಯಲ್ಲಿ ಒಂದು ಪಾಯಿಂಟ್ ಇದ್ದೇ ಇತ್ತು, ನಂದು ಓನಾಗಿ ಏನಾರು ಮಾಡಬೇಕಂತ. ಯಾಕಂದ್ರೆ ನಾವು ಯಾವಾಗಲೂ ಬೇರೆ ಬ್ರ್ಯಾಂಡಿಂದ ನಮ್ಮನ್ನು ಜನ ಗುರ್ತು ಹಿಡಿತಾ ಇದ್ರು. ದಟ್ ಮೀನ್ಸ್ ಆ ಬ್ರ್ಯಾಂಡ್ ಆ ಲೆವೆಲ್ಗೆ ಬೆಳೆದಿದೆ, ಆ ಲೆವೆಲ್ಗೆ ಶ್ರಮ ಹಾಕಿದೆ ಬೆಳೆಸೋದಕ್ಕೆ, ಮತ್ತು ವೆರಿ ಸ್ಟ್ರಾಂಗ್ ಫೌಂಡೇಶನ್ ಇದೆ ಅದಕ್ಕೆ. ಸೊ ಈ ಥರದ್ದು ಅಷ್ಟು ದೊಡ್ಡ ಬ್ರ್ಯಾಂಡ್ ನಾವು ಮಾಡೋಕ್ಕಾಗುತ್ತಲ್ವೋ ಗೊತ್ತಿಲ್ಲ, ಬಟ್ ನಮ್ಮದೇ ಒಂದು ಏನೋ ಒಂದು ಮಾಡಬೇಕು, ಸ್ವಂತದ್ದೇನೋ ಮಾಡಬೇಕು ಅನ್ನೋದು ನನ್ನ ಪ್ರಕಾರ. ಯಾರ್ಯಾರು ಕೆಲಸ ಮಾಡ್ತಾರೋ ತುಂಬ ಟೈಮಲ್ಲಿ ಅದು ಅನ್ನಿಸ್ಬಿಡುತ್ತೆ. ಯಾವಾಗ ನೀವು ರಜಕ್ಕೋಸ್ಕರ ಬೇರೆಯವ್ರ ಹತ್ರ ಬೇಡ್ಕೋಬೇಕಾಗತ್ತೆ, ಅಥವಾ ನೀವು ಇನ್ನೇನೋ ಸಂಬಳ, ನೀವು ಎಷ್ಟೇ ಕೆಲಸ ಮಾಡಿದ್ರೂ ಸಂಬಳ ಒಂದು ಪಾಯಿಂಟಲ್ಲಿ ಸ್ಟ್ಯಾಗ್ನೆಂಟ್ ಆಗಿ ಕಂಟಿನ್ಯೂ ಆಗುತ್ತೆ, ಅಥವಾ ಇನ್ನೂ ಏನೋ ಎಕ್ಸ್ಪ್ಲೋರ್ ಮಾಡಬೇಕಂತಿರತ್ತೆ, ನಿಮಗೆ ಟೈಮ್ ಪ್ರೆಷರ್ ಇರುತ್ತೆ. ಯಾವುದೋ ಒಂದು ಪ್ರೆಷರಲ್ಲಿ ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ಳೋದು ನನ್ನದೇ ಸ್ವಂತದ್ದಾಗಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ. ಸೊ ನನಗೂ ಆ ಪಾಯಿಂಟ್ ಇದ್ದೇ ಇತ್ತು. ನನಗೆ ಹೋಟೆಲ್ ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕು ಅಂತಿತ್ತು, ಆಮೇಲೆ ಮಶ್ರೂಮ್ ಕಲ್ಚರ್ ಮಾಡಬೇಕಂತ ಇತ್ತು ನನಗೆ, ಇನ್ನೊಂದಷ್ಟು ಪ್ಯಾಕೇಜಿಂಗ್ ಬಿಸ್ನೆಸ್ ಮಾಡಬೇಕಂತ, ಈ ಥರದ ಯೋಚನೆಗಳಂತೂ ಇದ್ದೇ ಇತ್ತು ನನಗೆ. ಅಥವಾ ರೆಸಾರ್ಟ್ ರಿಲೇಟೆಡ್ ಏನಾದರೂ ಮಾಡಬೇಕಾ, ಹೀಗೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಎಗೈನ್ ಅಂದರೆ ಇಂಥದ್ದೇ ಅಂತ ಒಂದು ಪರ್ಟಿಕ್ಯುಲರ್ ಐಡಿಯಾ ಯಾವತ್ತೂ ನನಗೆ ಅದು ಸ್ಟಿಕ್ ಆಗ್ತಿಲ್ಲ. ನಂಗೆ 3 ತಿಂಗಳಿಗೆ ಒಂದ್ಸತಿ ನನ್ನ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಇರ್ತಿತ್ತು. ಸೊ ಬಟ್ ಇದು ಟೀದೇನಾಯಿತು ಅಂತಂದರೆ, ಟೀನೇ ಬಂದು ನನ್ನ ಕೈ ಹಿಡಿತು ಅಂತ ಅನಿಸುತ್ತೆ ನನಗೆ. ಒಂದು ಪಾಯಿಂಟಲ್ಲಿ ನನಗೆ ಅನ್ನಿಸ್ತು ನಾನು ಇದನ್ನೇ ಮಾಡಬೇಕು ಅಂತ. ಆಮೇಲೆ ಹೇಳಿ ಕೇಳಿ ಬೆಂಗಳೂರು ಕಾಫಿ ಏರಿಯಾ, ಕಾಫಿ ಮಾರ್ಕೆಟ್ ಇದು. 70% ಜನ ಇಲ್ಲಿ ಕಾಫಿನೇ ಕುಡಿತಾರೆ. ನಮ್ಮ ನಾರ್ತ್ ಕರ್ನಾಟಕ ಸೈಡಲ್ಲಾದರೆ ಟೀ ಪರ್ಸನ್ಸ್ ಇದ್ದಾರೆ, ಬಟ್ ಇಲ್ಲೆಲ್ಲ ಕಾಫಿ ಮೂವಿಂಗ್ ಜಾಸ್ತಿ. ನೀವು ಕಾಫಿ ಅಡಿಕ್ಷನ್ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ನೀವು ಪರ್ಟಿಕ್ಯುಲರ್ ಇರ್ತೀರಿ ನಿಮ್ಮ ಕಾಫಿಲಿ ಹಿಂಗೆ ಇರಬೇಕಂತ. ಆಮೇಲೆ ಯಾವುದೇ ಹೋಟೆಲ್ ಅವರಾಗಲಿ ಕಾಫಿ ಟ್ರಯಲ್ ತೊಗೊಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಬ್ರ್ಯಾಂಡ್ ಚೇಂಜ್ ಮಾಡೋಕ್ಕೆ. ಯಾಕಂದರೆ ಅವರ 90% ಬಿಸ್ನೆಸ್ ಕಾಫಿಲೇ ಆಗುತ್ತೆ, ಇನ್ನು 10% ಮಾತ್ರ ಟೀಗೆ ಅಂತ ಇಟ್ಟಿರ್ತಾರೆ ಅವರು. ಸೊ ಟೀಯಲ್ಲಿ ಅವರು ಟ್ರಯಲ್ ತೊಗೊಳಕ್ಕೆ ಓಪನ್ ಮೈಂಡ್ ಇಟ್ಟಿರ್ತಾರೆ. ಈಗ ನಿಮಗೆ 4 ದಿನ ಕಾಫಿದೇನಂದರೆ ನೀವು ಅಡಿಕ್ಷನ್ ಚೇಂಜ್ ಮಾಡೋಕ್ಕಾಗಲ್ಲ. ಕಾಫಿ ಸ್ವಲ್ಪ ಟೇಸ್ಟ್ ಚೇಂಜ್ ಆದರೂ ಜನ ರಿಜೆಕ್ಟ್ ಮಾಡಿಬಿಡ್ತಾರೆ. ರಿಜೆಕ್ಟ್ ಮಾಡಿದ್ರೆ ಅವರ 75% ಬಿಸ್ನೆಸ್ಸೇ ರಿಜೆಕ್ಟ್ ಮಾಡ್ದಂಗೆ. ಟೀದೇನೋ 10% ಇದೆಯಲ್ಲ, ಅಲ್ಲಿ ನಿಮಗೆ ಅಡಿಕ್ಷನ್ಗಿಂತ ಜಾಸ್ತಿ 4 ದಿವಸ ನೀವು ಆ ಟೀ ಟೇಸ್ಟನ್ನು ಕೊಟ್ಟರೆ 5ನೇ ದಿನ ಅದಕ್ಕೆ ಅಡಿಕ್ಟ್ ಆಗೋಗ್ತಾರೆ. ಮೇಜರ್ ಡಿಫ್ರೆನ್ಸ್ ಆಗಲ್ಲ ಬಿಸ್ನೆಸ್ಸಲ್ಲಿ ಅವರಿಗೆ. ಸೊ ನಿಮಗೆ ಎಲ್ಲಿ ಮಾರ್ಕೆಟ್
ನಿಮಗೆ Yeah, ಕಂಫರ್ಟ್ ಇರುತ್ತೆ ಅಥವಾ ನಿಮ್ಮ ಎಂಟ್ರಿಗೆ ಎಲ್ಲಿ ವೇದಿಕೆ ಇರುತ್ತೆ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ. ಸೊ ನಾನು ಟೀ ಮಾಡೋದು ಅಂತ ಡಿಸೈಡ್ ಆದಮೇಲೆ ಐ ಸ್ಟಾರ್ಟೆಡ್ ಥಿಂಕಿಂಗ್ ಆಫ್ ಹೋಟೆಲ್ ಇಂಡಸ್ಟ್ರಿ. ಅದರ್ವೈಸ್ ನನ್ನ ಪ್ರೀಮಿಯಂ ಟೀ ಅಷ್ಟೇ ನಾನು ಪ್ಲ್ಯಾನ್ ಮಾಡಿದ್ದಾಗಿತ್ತು ಫಸ್ಟು. ಆಮೇಲೆ ನಮ್ಮ ಟೀ ಕನ್ಸಲ್ಟೆಂಟ್ಸ್ ಆಗಲಿ ಎಕ್ಸ್ಪರ್ಟ್ಸ್ ಆಗಲಿ ಒಂದು 8 ಜನರ ಟೀಮಲ್ಲಿ ನಾವು ವರ್ಕ್ ಮಾಡಿದ್ವಿ. ಸೊ ಹೇಗೆ ಮಾಡಬೇಕು ಏನು ಅಂತ. ಸೊ ಆವಾಗ ಅನ್ನಿಸ್ತು ಇದನ್ನು ಹೋಟೆಲ್ಗೆ ಪರಿಚಯ ಮಾಡಬೇಕು. ಬಿಕಾಸ್ ತುಂಬ ಜನ ಹೋಟೆಲಲ್ಲಿ ಕಲಬೆರಕೆ ಟೀನೇ ಕುಡಿತಾ ಇರೋದು. ತುಂಬ ಜನ ಕಲರ್ ಆ್ಯಡ್ ಆಗಿರೋ ಟೀನ ಕುಡಿದು ಹೆಲ್ತ್ ಹಾಳು ಮಾಡ್ಕೊಳ್ತಾರೆ. ಸೊ ಯಾಕೆ ಶುದ್ಧ ಟೀನ ಇಂಟ್ರೊಡ್ಯೂಸ್ ಮಾಡಬಾರ್ದು? ಯಾಕಂದರೆ ಎಲ್ಲ ಹೋಟೆಲಿಯರ್ಸು ಬರೀ ಬಿಸ್ನೆಸ್ ಆ್ಯಂಗಲ್ ಅಷ್ಟೇ ನೋಡಲ್ಲ, ತುಂಬ ಜನ ಕ್ವಾಲಿಟಿ ನೋಡ್ತಾರೆ, ತುಂಬ ಜನ ಜನಗಳಿಗೇನೋ ಒಳ್ಳೇದು ಕೊಡಬೇಕು ಅಂತಲೂ ನೋಡ್ತಾರೆ. ಅಂಥ ಒಳ್ಳೊಳ್ಳೆ ಹೋಟೆಲ್ಸ್ ನಮ್ಮ ಕೈ ಹಿಡಿತು. ಸೊ ಅವರಿಗೆ ನಾವು ಈ ಪ್ರಾಡಕ್ಟನ್ನು ಮೂವ್ ಮಾಡಿದ್ವಿ. ಆ್ಯಂಡ್ ಎಗೇನ್ ಟೇಸ್ಟ್ ಬೇಕಾಗಿರೋ ಟೇಸ್ಟು ಇದೆ, ನ್ಯಾಚುರಲ್ ಆಗಿ ಏನು ಕಲರ್ ಬರಬೇಕು ಅದು ಇದೆ, ಆಮೇಲೆ ಒಳ್ಳೆ ಬ್ಲೆಂಡಿಂಗ್ ಇದೆ, ಒಳ್ಳೆ ಟೀ ಟೇಸ್ಟರು ಕನ್ಸಲ್ಟೆಂಟೇ ನಮಗೆ ಬ್ಲೆಂಡಿಂಗ್ ಮಾಡಿಕೊಟ್ಟಿರೋದು. ಸೊ ಹಾಗಾಗಿ ಬಿಸ್ನೆಸ್ ಆಸ್ಪೆಕ್ಟಿಂದ ಏನು ಬೇಕೋ ಅದೆಲ್ಲವೂ ಕೂಡ ಎಥಿಕ್ಸ್ ಒಳಗಡೆ ಇದೆ. ಸೊ ಹಾಗಾಗಿ ಅದನ್ನು ಜನ ಒಪ್ಕೊಂಡ್ರು. ಸೊ ಹಾಗಾಗಿ ಸುಮಾರು ಹೋಟೆಲ್ಸ್ಗೆ ಹೋಗ್ತಾ ಇದೆ ಬೆಂಗಳೂರಲ್ಲಿ ಈ ಪ್ರಾಡಕ್ಟು. ಆಮೇಲೆ ಪ್ರೀಮಿಯಂ ಪ್ರಾಡಕ್ಟ್ ಹೋಟೆಲ್ಗಳಿಗೆ ಹೋಗಲ್ಲ ಇದು ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಸೊ ನಮ್ಮ ವೆಬ್ಸೈಟ್ ಇದೆ www.t9masala.com ಅಂತ. 9 ಅಂತ ಇಟ್ಟದ್ದಕ್ಕೆ? ದಟ್ ಈಸ್ ಮೈ ಲಕ್ಕಿ ನಂಬರ್ಸ್. ನನ್ನ ಬರ್ತ್ ಡೇಟು, ಆಮೇಲೆ ನಾನು ವರ್ಕ್ ಮಾಡಿರೋ ಕಂಪ್ನಿ, ಹಾಂ, ನಮ್ಮ ಫ್ಯಾಮಿಲಿಗೆ ತುಂಬ ಅಂದರೆ 9 ನಂಬರ್ ತುಂಬ ಆಗಿಬರುತ್ತೆ ಅಂತ. ಸೊ ಈಗ ನಾನು ನಿಮಗೆ ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇಲ್ಲಿರುತ್ತೆ ಬಹುಶಃ. ಈ ನಮ್ಮ ಸುಕನ್ಯಾ ಅವರ ಸುಕನ್ಯಾ ಸಮೃದ್ಧಿ ಟೀ ಇರ್ಬೋದು, T9 ಈ ಯಾವುದನ್ನೇ ನೀವು ಕುಡಿಬೇಕು ಅಂದರೆ ದಯವಿಟ್ಟು ಇಲ್ಲಿ ಹೋಗಿ ನೀವು ಬೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ನಮಗೂ ತಿಳಿಸಿ, ಅವ್ರಿಗೂ ತಿಳಿಸಿ. ಓಕೆ, ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲು ಅಥವಾ ಅವ್ರದ್ದು ವೆಬ್ಸೈಟ್ ಅಡ್ರೆಸ್ t9masala.com ಅದನ್ನು ಹಾಕಿ ಡಿಸ್ಕ್ರಿಪ್ಷನ್లో ಹಾಕಿರ್ತೀನಿ. ದಯವಿಟ್ಟು ಹೋಗಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ದಟ್ಸ್ ವಂಡರ್ಫುಲ್. ಈಗ ಹೇಗಿದೆ ಬಿಸ್ನೆಸ್? ಟಚ್ ವುಡ್ ಸರ್, ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಹಾಂ, ಅಂದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಚೆನ್ನಾಗಿರೋದಕ್ಕೆ ಮುಂದಿನ ವರ್ಷಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋ ಥರ ಆಗ್ತಾ ಇದೆ. ಎಗೈನ್ ಇದು ಯಾರು ಈ ಒಂದು ಎಥಿಕ್ಸನ್ನು ಒಪ್ಕೊಳ್ತಾರೋ, ಅಂದರೆ ಶುದ್ಧ ಟೀನೇ ತಗೊಳ್ತೀವಿ, ಜನರಿಗೆ ಶುದ್ಧ ಟೀ ಕೊಡ್ತೀವಿ ಅಂತ ಯಾರು ಆ ಥರ ಯೋಚನೆ ಮಾಡ್ತಾರೋ ಅಂಥವರಿಗೆ ಇದು ಒಳ್ಳೆ ಟೀ ಆಗಿ ಅವ್ರು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇನ್ನು ನನಗೆ ಎಲ್ಲೋ ಒಂದು ಪಾಯಿಂಟಲ್ಲಿ ಕೆಲವರು ಹೇಳಿದ್ರು ಸ್ವಲ್ಪ ಕಲರ್ ಆ್ಯಡ್ ಮಾಡಿ ದೊಡ್ಡ ವಾಲ್ಯೂಮ್ ಕೊಡ್ತೀವಿ ಅಂತ. ಇಲ್ಲ, ಬೇಡ, ಬೇಕಿದ್ರೆ ನಾನು ಬಿಸ್ನೆಸ್ಸೇ ಬಿಡ್ತೀನಿ, ಬೇಕಿದ್ರೆ ನಾನು ಎಥಿಕ್ಸ್ ಬಿಡಲ್ಲ. ಬಿಕಾಸ್ ನಾನು ಹೊರಟಿದ್ದೇ ಒಳ್ಳೇದು ಮಾಡಬೇಕು, ಒಳ್ಳೇದೇನೋ ಕೊಡಬೇಕಂತ. ಸೊ ಅದ್ರಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿ ನಾನು ನನ್ನ ಎಥಿಕ್ಸ್ ಏನಿದೆ ಅದನ್ನು ನಾನು ಎಲ್ಲೂ ನಾನು ಕಾಂಪ್ರಮೈಸ್ ಆಗಕ್ಕೆ ಬಿಟ್ಟಿಲ್ಲ. ಸೊ ಹಾಗಾಗಿ ಶುದ್ಧ ಟೀನೇ ನಾವು ಮುಂದೆನೂ ಕೊಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಹಾಗೆ ಕೊಡ್ತಾ ಇದ್ದೀವಿ. ದಟ್ಸ್ ವಂಡರ್ಫುಲ್. ನಮ್ಮ ಸ್ಪೆಷಲ್ ಎಡಿಷನ್ಗಳಲ್ಲಿ, ಸ್ಪೆಷಲ್ ಇಂಟ್ರ್ಯೂಗಳಲ್ಲಿ ಇನ್ನು ಮುಂದೆ ನಾನು ಮತ್ತು ನಮ್ಮ ಗೆಸ್ಟ್ ಇಬ್ಬರು T9 ಕುಡಿತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸೋ ಸ್ವೀಟ್. ಥ್ಯಾಂಕ್ ಯು ಸರ್. ಇದು ಟೀ ಬಗ್ಗೆ ನಿಮ್ಮ ಪ್ಯಾಷನ್ನು, ನಿಮ್ಮ ರಿಸರ್ಚರ್ ಬಗ್ಗೆ ಹೇಳಿದ್ರಿ. ಬಟ್ ಒಂದು ಆಂಟ್ರಪ್ರೋನಿಯಲ್ ಜರ್ನಿ ಅಂತ ಇರುತ್ತಲ್ಲ, ಒಂದು ಬಿಸ್ನೆಸ್ ಜರ್ನಿ, ಅದು ಒಂಥರ ಏರಿಳಿತಗಳಿಂದ ಕೂಡಿರುವಂಥದ್ದು. ಅದು ಬೇರೆದೇ ಅದು. ಬಿಕಾಸ್ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ. ಮತ್ತು ಇಷ್ಟು ದಿನ ನಾವು ಸಂಬಳ ತೊಗೋತಿದ್ವಿ, ಈಗ ನಾವು ಸಂಬಳ ಕೊಡ್ತಿರ್ತೀವಿ. ಓಕೆ, ಸೊ ಯಾವುದೋ ಒಂದು ಪಾಠ, ಎನಿ ಲೆಸನ್ ದ್ಯಾಟ್ ಯು ವಾಂಟ್ ಟು ಟೆಲ್, ಇದನ್ನು ನಾನು ಇಲ್ಲಿ ಕಲಿತೆ, ಇಲ್ಲಿ ಬಂದಮೇಲೆ ನಾನು ಕಲಿತೆ ಅನ್ನೋದು ಯಾವುದಾದ್ರು? 100% ಸರ್. ಯಾಕಂದರೆ ನಾವು ಸೆಲೆಬ್ರಿಟಿ ಆಗಿದ್ದಾಗ, ಅಂದರೆ ಸೆಲೆಬ್ರಿಟಿ ಅಂದರೆ ಅಷ್ಟು ದೊಡ್ಡ ಸೆಲೆಬ್ರಿಟಿ ಎಲ್ಲ ಅಲ್ಲ ನಾನು, ಬಟ್ ಜನ ಗುರ್ತು ಹಿಡಿಯುವ ಮುಖ ಅಂತ ಆದಾಗ ನಾವು ಅಂದ್ಕೊಂಡಿರ್ತೀವಿ ಜನ ಈಸಿಯಾಗಿ ಪ್ರಾಡಕ್ಟ್ ತಗೋತಾರೆ ಹಾಗೆ ಹಿಂಗೆ ಅಂತ. ಅಲ್ಟಿಮೇಟ್ಲಿ ಜನ ಕ್ವಾಲಿಟಿಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಆಮೇಲೆ ನಮ್ಮ ಫೇಸ್ ನೋಡಿ ಅವರು ಒಂದ್ಸಲ ಅಕ್ಸೆಪ್ಟ್ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ ಸ್ಟ್ಯಾಂಡ್ ಆಗೋದು ಕ್ವಾಲಿಟಿನೇ. ನಾನು ಏನಂದರೆ ಬ್ಯಾಕ್ಗ್ರೌಂಡಲ್ಲಿದ್ದೆ. ಫಸ್ಟ್ 1 ಇಯರ್ ನಾನು ಅದರಲ್ಲಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರಲಿಲ್ಲ ಬಿಸ್ನೆಸ್ಸಲ್ಲಿ. ಬಟ್ ಜನ ಕ್ವಾಲಿಟಿ ನೋಡಿನೇ ತುಂಬ ಕಡೆ ಸ್ಟ್ಯಾಂಡ್ ಆಗ್ತಾ ಇದ್ದಂಗೆ ನಂಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. ಬಟ್ ನೀವು ಹೇಳ್ದಂಗೆ ಫಿನಾನ್ಷಿಯಲ್ ಸ್ಟ್ರಗಲ್ ತುಂಬ ಇರುತ್ತೆ. ಸ್ಟಾರ್ಟಿಂಗ್ ಒಂದು ದೊಡ್ಡ ಸಾಮ್ರಾಜ್ಯನ ಏಕಾಏಕಿ ಕಟ್ಟೋಕ್ಕಾಗಲ್ಲ, ಹಂತವಾಗಿ ಕಟ್ಟಬೇಕು. ಹಾಗೆ ಹಂತವಾಗಿ ಕಟ್ಟೋವಾಗ ಹಂತವಾಗಿ ಲಕ್ಷಗಳು ಮುಂದೆ ಹೋಗುವಾಗ ಒಂದು ಪಾಯಿಂಟಲ್ಲಿ ಅನಿಸುತ್ತೆ, ಅಂದರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಇದನ್ನು ನಾವು ಅಚೀವ್ ಮಾಡೋಕ್ಕಾಗತ್ತಾ? ಒಂದು ಪಾಯಿಂಟಲ್ಲಿ ನಾವು ಲಾಸ್ ಆಗದೆ ತುಂಬ ಪ್ರಾಫಿಟ್ ನೋಡೋಕ್ಕಾಗತ್ತಾ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಯಾವುದೇ ಬಿಸ್ನೆಸ್ ಆಗಲಿ ಓವರ್ನೈಟ್ ಸ್ಟ್ಯಾಂಡ್ ಆಗಲ್ಲ. ಸ್ವಲ್ಪ ಹಂತವಾಗಿ ಬೆಳೆದ್ರೇ ಅದು ಶಾಶ್ವತವಾಗಿ ನಿಲ್ಲತ್ತೆ ಕೂಡ. ಒಂದೇ ಸಲ ಏರಿಕೆ ಆದರೆ ಅದು ಒಂದೇ ಸಲ ಅಧೋಗತಿನೂ ಆಗುತ್ತೆ. ಸೊ ಅದಕ್ಕೆ ನಾವೇನಾದರೂ ಕ್ವಾಲಿಟಿಲಿ ತುಂಬ ಗಮನ ಕೊಡ್ತಾ ಇದ್ದೀವಿ. ಆಮೇಲೆ ಈ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ, 3 ಮಂತ್ಸ್ಗೆ ಇಷ್ಟು ರೀಚು, 6 ಮಂತ್ಸ್ಗೆ ಇಷ್ಟು ರೀಚು, ಆ ಥರ ಟೈಮ್ ಬೌಂಡ್ ಹಾಕ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ನಾವು ಅಪ್ರೋಚ್ ಆಗ್ತಾ ಇದ್ದೀವಿ. ಈ ಟೀಮಲ್ಲಿ ಯಾರಿದ್ದಾರೆ? ಅಂದರೆ ಅಂದ್ರೆ ಓನರ್ ಅಂದರೆ ನೀವು ಒಬ್ಬರೇನಾ ಇದಕ್ಕೆ? ಇಲ್ಲ, ನಮ್ಮ ತಾಯಿಯವರು ಇದಕ್ಕೆ ಓನರ್ ಆಗಿರ್ತಾರೆ. ಸೊ ನಾನು, ನನ್ನ ಹಸ್ಬೆಂಡು ಅಂದರೆ
ಡೈರೆಕ್ಟ್ ಇನ್ವಾಲ್ವ್ಡ್ ಅಲ್ಲ ಅವರು, ಬಿಕಾಸ್ ಹಿ ಈಸ್ ವರ್ಕಿಂಗ್. ಬಟ್ ನನಗೆ ಮೆಂಟಲಿ ಸಪೋರ್ಟ್ ಕೊಡ್ತಾರೆ, ಸೈಕಲಾಜಿಕಲ್ ಅಂದರೆ ಆ ಟೈಮಲ್ಲಿ ಪ್ರೆಷರ್ ಇರುತ್ತಲ್ಲ, ಈಗ ಒಂದು ಮೀಡಿಯಾ ಬಿಟ್ಟು ಆಫ್ ಸ್ಕ್ರೀನ್ ಆಗೋದು ಒಂದು ಪ್ರೆಷರ್ ಇದ್ದೇ ಇರುತ್ತಲ್ಲ. ಸೊ ಆ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿ ಅವರು ಕೂಡ ನಿಂತಿದ್ದಾರೆ. ಅದ್ರ ಜೊತೆಗೆ ನನ್ನ ಕಸಿನ್ಸ್ ಇದ್ದಾರೆ, ನನ್ನ ಬ್ರದರ್ಸ್ ಇದ್ದಾರೆ. ಸೊ ಎಲ್ಲರೂ ಸೇರಿ ನಾವೊಂದು ಟೀಮ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಫಿನಾನ್ಷಿಯಲ್ ಸ್ಟ್ರಗಲ್ ತುಂಬ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಅದೆಲ್ಲವನ್ನು ನಾವು ಕ್ರಾಸ್ ಮಾಡಿ ಒಂದು ಹಂತದಲ್ಲಿ ಕಾನ್ಫಿಡೆನ್ಸ್ ತಗೊಂಡು ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ತಾ ನಾವು ಮುಂದೆ ಹೋಗ್ತಾ ಇದ್ದೀವಿ. ಜನ ಎಕ್ಸೆಪ್ಟ್ ಮಾಡ್ತಾ ಇರೋದೇ ನಮಗೆ ದೊಡ್ಡ ಕಾನ್ಫಿಡೆನ್ಸ್. ಆಮೇಲೆ ಬಿಸ್ನೆಸ್ಸಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಅಂದ್ಕೋತಾರೆ ನಮ್ಮ ಪ್ರಾಡಕ್ಟು ಜಾಗ ಇದೆಯಾ ಇಲ್ವಾ ಅಂತ. ಇಡೀ ಈ ವರ್ಲ್ಡಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಗೂ ಅದರದ್ದೇ ಆದ ಒಂದು ಜಾಗ ಇದ್ದೇ ಇದೆ. ಅಂದರೆ ಈ ಇನ್ಫಿನಿಟಿ ಸ್ಪೇಸ್ ಏನಿದೆ, ಈ ಸಿಸ್ಟಮ್ ಏನಿದೆ, ನಮ್ಮ ಜಗತ್ತು ಅಥವಾ ಏನು ಹೇಳ್ತೀವಿ ಈ ಗ್ಯಾಲಕ್ಸಿ ಅಂತ ಹೇಳೋಣ, ಓಕೆನಾ, ಅದರಲ್ಲಿ ಎಷ್ಟು ನಾವು ಡಿಫೈನ್ ಮಾಡೋಕ್ಕಾಗದಿರೋ ಅಷ್ಟು ಜಾಗ ಇದೆಯೋ, ವ್ಯಾಪಾರದಲ್ಲೂ ಕೂಡ ಹಾಗೆ ನಿಮ್ಮದೇ ಆದಂತಹ ಒಂದು ಜಾಗವನ್ನು ನೀವೆಲ್ಲ ಮಾಡ್ಕೊಳಕ್ಕಾಗೇ ಆಗುತ್ತೆ. ನೀವು ಸೃಷ್ಟಿ ಮಾಡ್ಕೊಳ್ಬೋದು. ಎಲ್ಲ ತುಂಬ ದೊಡ್ಡ ಪ್ಲೇಯರ್ಸ್ ಇದ್ದಾರೆ ಅಂತಂದ್ರೂ ಕೂಡ ನಿಮಗೊಂದು ಜಾಗ ಕ್ರಿಯೇಟ್ ಆಗುತ್ತೆ. ನಿಮ್ಮ ಪ್ರಾಡಕ್ಟ್ ನಿಮ್ಮ ಸರ್ವಿಸಿಂದ ಅದು ಆಗುತ್ತೆ. ಸೊ ಅದು ಸಸ್ಟೈನ್ ಆಗಬೇಕಂದ್ರೆ ನೀವು ಕ್ವಾಲಿಟಿ ಕೊಡ್ತಾ ಹೋಗಬೇಕು. ಹೌದು, ದಟ್ಸ್ ವಂಡರ್ಫುಲ್. ಚೆನ್ನಾಗಿಲ್ಲ ಅಂದರೆ ಜನ ಬೇಗ ರಿಜೆಕ್ಟ್ ಮಾಡ್ತಾರೆ. ಯಾಕಂದರೆ ಜನ ತುಂಬ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು ಅಂತ. ನೀವು ಚೆನ್ನಾಗಿರೋದು ಕೊಟ್ಟರೆ ಜನ ಅಷ್ಟೇ ಪ್ರೀತಿಯಿಂದ ಅಪ್ಕೊಳ್ತಾರೆ ಅದನ್ನು. ಸೊ ನಿಮ್ಮ ಮತ್ತೆ ವಾಪಸ್ ಜರ್ನಲಿಸಮ್ ಬರೋದಾದರೆ ಸುಮಾರು 18 ವರ್ಷಗಳ ಜರ್ನಿ. ಭಾಳಷ್ಟು ಜನ ನೀವು ಬಾಸ್ಗಳನ್ನ ನೋಡಿರ್ತೀರ. ಬಾಸ್ ಇನ್ ದ ಸೆನ್ಸ್ ನಮ್ಮ ಸೀನಿಯರ್ಸು, ಎಚ್ ಒ ಡಿಗಳು. ಸೊ ಆ ಥರ ರವಿಕುಮಾರ್ ಸರ್ ಇರ್ಬೋದು, ಮಾರುತಿ ಅವರು, ಮಹೇಂದ್ರ ಮಿಶ್ರಾ ಅವ್ರು ಇರ್ಬೋದು. ಸೊ ಆ ಥರ ಇಂದ ಹಿಡ್ಕೊಂಡು ರಂಗನಾಥ್ HR ಅವ್ರು ಇರ್ಬೋದು. ಯಾರು ನೀವು ತುಂಬ ಜನರ ನೋಡಿರ್ತೀರ ನೀವು. ಓಕೆ, ನೀವು ಈ ಒಂದು ಜರ್ನಿನಲ್ಲಿ ಕಲಿತಂಥ ಒಂದು, ಅಂದರೆ ಜರ್ನಲಿಸಮ್ ರಿಲೇಟೆಡ್ ಹೇಳ್ತಾ ಇರೋದು, ಕಲಿತಂಥ ಒಂದು ಪಾಠ, ಇವ್ರು ನನಗೆ ಇದನ್ನು ಕಲಿಸಿದ್ರು ಅಂತ ಆ ಥರದ್ದು ಏನಾದರೂ ಇದ್ದರೆ ನೀವು ಹೇಳ್ಬೋದು. ಅಥವಾ ನಿಮಗೆ ಲೈಫ್ ಪಾಠನೂ ಕಲಿಸಿರ್ಬೋದು. ಲೈಫ್ ನೋಡಿ ಈ ಥರ ಅಂತ ಹೇಳಿದ್ದು ಇರ್ಬೋದು. ನಿಮಗೊಂಥರ ನಿಮ್ಮ ಜೀವನ ನೋಡುವಂಥ ರೀತಿ ಬದಲಾಗಿರ್ಬೋದು ಅವರಿಂದ. ಸೊ ಆ ಥರದ್ದು ಏನಾದರೂ ಇದ್ದರೆ ಯು ಕ್ಯಾನ್ ಶೇರ್. ಅಂದರೆ ಸ್ಟಾರ್ಟಿಂಗ್ ನಾನು ಮೀಡಿಯಾಗೆ ಬಂದಾಗ ರವಿಕುಮಾರ್ ಸರೇ ನಮಗೆ ಬಾಸ್ ಆಗಿದ್ರಲ್ಲ, ಮಹೇಂದ್ರ ಮಿಶ್ರಾ ಸರ್ ಮತ್ತು ರವಿಕುಮಾರ್ ಸರ್. ಸೊ ನಾನು ಮಹೇಂದ್ರ ಮಿಶ್ರಾ ಅವ್ರನ್ನ ಶುರು ಮಾಡಿದೆ. ಅವರಿಂದ ನಾನು ಏನು ಕಲ್ತ್ಕೊಂಡೆ ಅಂತಂದರೆ, ಒಂದು ಏನೂ ಪಾಸಿಬಿಲಿಟಿ ಇಲ್ಲದೆ ಇರುವಂತಹ ಒಂದು ಪ್ರದೇಶದಲ್ಲಿ ಇಮ್ಯಾಜಿನ್ ಮಾಡೋಕ್ಕಾಗದೇ ಇರುವಂಥ ಒಂದು ಕಾನ್ಸೆಪ್ಟನ್ನು ತಂದು, ಭಾಷೆನೇ ಬೇರೆ ಇದ್ದಂತಹ ಪರಿಸ್ಥಿತಿಯಲ್ಲಿ, ಅಂದರೆ ಭಾಷೆಯ ಗಂಧಗಾಳಿ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಾನು ಪಾಸಿಟಿವ್ ಆಗಿ ಹೇಳ್ತಾ ಇರೋದು, ಬೈಯೋ ಥರ ಅಲ್ಲ. ಸೊ ಏನೂ ಆ ಥರದ ಒಂದು ಸಾಧ್ಯತೆನೇ ಇಲ್ದಿರೋ ಸಂದರ್ಭದಲ್ಲಿ ಅಸಾಧ್ಯವನ್ನು ಸಾಧ್ಯವಾಗಿಸುವಂಥ ಒಂದು ಕನಸನ್ನು ಇಟ್ಕೊಂಡು ಅವ್ರು ಬಂದು ಇಲ್ಲಿ ಟಿವಿನೇ ನನ್ನ ಬಿಲ್ಡ್ ಮಾಡಿರೋ ರೀತಿ ಇದೆಯಲ್ಲ. ಬಿಕಾಸ್ ನಮ್ಗೆ ಎಲ್ಲದಕ್ಕಿಂತಲೂ ಬಹಳ ಮುಖ್ಯ ಆಗೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಷೆ. ಆ ಭಾಷೆಯ ಕನೆಕ್ಟಿವಿಟಿ ಅವ್ರಿಗಾಗಿ ಇರಲಿಲ್ಲ. ಕನ್ನಡ ಅಷ್ಟು ಫ್ಲೂಯೆಂಟ್ ಇರಲಿಲ್ಲ, ಅರ್ಥ ಆಗ್ತಿರ್ಲಿಲ್ಲ. ಬಟ್ ಅದಿಲ್ಲ ಅಂದ್ರೂ ಒಂದು ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಒಂದು ಕನ್ನಡ ಸಾಮ್ರಾಜ್ಯವನ್ನೇ ಕಟ್ಟಿದ್ರು ಅವರು, TV9. ಸೊ ಅದು ನಂಗೆ ಅನಿಸಿದ್ದೇನೆಂದರೆ, ಒಂದು ಕನಸು ಮತ್ತು ಆ ಡೆಡಿಕೇಶನ್ನು ಮತ್ತು ಆ ಫೋಕಸ್ ಇದ್ದರೆ ಸಾಕು, ನೀವು ಎಂಥದ್ದು ಅಡೆತಡೆ ಇದ್ರೂ ಕೂಡ ನೀವು ಅಚೀವ್ ಮಾಡ್ತೀರಾ ಅಂತ. ಭಾಳ ಚೆನ್ನಾಗಿ ಹೇಳಿದ್ರಿ. ಮಹೇಂದ್ರ ಮಿಶ್ರಾ ಅವ್ರ ಬಗ್ಗೆ ಇಷ್ಟು ಬ್ರೀಫಾಗಿ ಮತ್ತು ಇಷ್ಟು ಅರ್ಥಪೂರ್ಣವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಯಾಕೆಂದರೆ ಮಹೇಂದ್ರ ಮಿಶ್ರಾ ಅವರು ಅಂದರೆ ಸುಕನ್ಯಾ ಜೊತೆಗೆ ನಾನು ಕೂಡ ಅಲ್ಲೇ ಇದ್ದೆ. ನಾವು ನಮ್ಮ ಕಣ್ಣೆದುರುಗಡೆ ನಾವು ಬೆಳೆದದ್ದು ಮತ್ತು TV9 ಬೆಳೆದದ್ದು ನಮಗೆ ನೆನಪಿದೆ. ನೀವು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ರಿ ತುಂಬ ಜನ. ಸೊ ಅವ್ರ ಡೆಡಿಕೇಶನ್ ಬಗ್ಗೆ ಅಂದರೆ ಅದು ಅನ್ಇಮ್ಯಾಜಿನಬಲ್ ಬಿಡಿ ಅಲ್ವಾ. ಅದು ಹೌದು ಸರ್. ಈಗ ಶುದ್ಧ ಕನ್ನಡ ನಮ್ಮ ಹತ್ರ ಎಷ್ಟೇ ಸ್ಟ್ರೆಂತ್ ಇದ್ದರೂ ಕೂಡ ಒಂದು ಸಾಮ್ರಾಜ್ಯ ಕಟ್ಟುವಷ್ಟರ ಮಟ್ಟಿಗೆ ನಾವು ಯೋಚನೆ ಕೂಡ ಮಾಡಿರಲಿಕ್ಕಿಲ್ಲ. ಬಟ್ ಅವರಿಗೆ ಕನ್ನಡದ ಅರಿವು ಇರಲಿಲ್ಲ ಆವಾಗ. ಅಂದರೆ ಅಷ್ಟು ಫ್ಲೂಯೆಂಟ್ ಇರಲಿಲ್ಲ, ಅರ್ಥ ಆಗ್ತಿರ್ಲಿಲ್ಲ, ಮಾತಾಡೋಕ್ಕೂ ಬರ್ತಿರಲಿಲ್ಲ. ಆದರೂ ಕನ್ನಡಿಗರನ್ನೆಲ್ಲ ಸೇರಿಸ್ಕೊಂಡು ಒಂದು ಕನ್ನಡ ಚಾನೆಲ್, ಫಸ್ಟ್ ಪ್ರಯತ್ನ ಅದು ಹೆಂಗೆ ಅಕ್ಸೆಪ್ಟ್ ಆಗುತ್ತೆ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಏನಂತಂದರೆ, ಅಂದರೆ ಅದಕ್ಕಿಂತ ಮುಂಚೆ ಸುದ್ದಿ ಕೊಡೋದು ಗೊತ್ತಿತ್ತು ಜನರಿಗೆ, ಸುದ್ದಿನ ಸೇಲ್ ಮಾಡೋದು ಗೊತ್ತಿರಲ್ಲ. ಅಂದರೆ ಯಾವ ಸುದ್ದಿ ಜನ ಇಷ್ಟಪಡ್ತಾರೆ, ಹೌದು, ಯಾವ ಸುದ್ದಿನ ಜನ ನೋಡ್ತಾರೆ, ಸುದ್ದಿನ ಮಾರ್ಕೆಟ್ ಯಾವುದು, ಮಾರ್ಕೆಟ್ ಹೆಂಗೆ ಕ್ರಿಯೇಟ್ ಮಾಡೋದು. ಅಂದರೆ ಅವ್ರಿಗೆ ಗೊತ್ತಾಗ್ತಿತ್ತು. ಇಸ್ಕೋ ಬಜಾವ್ ಅಂತಿದ್ರು ಅವರು, ಇದನ್ನು ಜಾಸ್ತಿ ಮಾತಾಡಿ, ಇದನ್ನು ಜಾಸ್ತಿ ತೊಗೊಳ್ಳಿ ಅಂತಿದ್ರು. ಇಸ್ಕೋ ಛೋಡ್ದು ಅಂತಿದ್ರು. ಅವ್ರಿಗೆ ಕರೆಕ್ಟಾಗಿ ಗೊತ್ತಿತ್ತು ಇದನ್ನು ನೋಡ್ತಾರೆ ಜನ, ಇದನ್ನು ನೋಡ್ತಿರಲಿಲ್ಲ ಅಂತೇಳಿ. ಅದು ಅವ್ರ ಜೊತೆಗೆ ನೋಡಿರೋದ್ರಿಂದ ದೋಸ್ ವರ್ ವೆರಿ ಇಂಪಾರ್ಟೆಂಟ್ ಲೆಸನ್ಸ್. ವೆಲ್ ಫೋಕಸ್ಡ್ ಮತ್ತು ಒಳ್ಳೆಯ
ಫೌಂಡೇಶನ್ ಹಾಕಿದ್ರು TV9ಗೆ. ಅವ್ರು ಬಿಟ್ಟು ಬೇರೆ ಯಾರ್ದ್ರ ಹೆಸರು ಹೇಳ್ಬೋದು ಮತ್ತೆ ಖಂಡಿತ, TV9 ಬಿಟ್ಟು ನೀವು ಪಬ್ಲಿಕ್ ಅಲ್ಲಿ ಇದ್ರಿ ಸುವರ್ಣ ಅಂದ್ರೆ ನಾನು ಫಸ್ಟ್ ಅಲ್ಲಿಂದ ಶುರು ಮಾಡಿದೆ. ರವಿಕುಮಾರ್ ಸರ್ ಕಡೆಯಿಂದ ನಾನು ಏನು ಕಲ್ತ್ಕೊಂಡೆ ಅಂತಂದ್ರೆ ಅವ್ರು ಎಷ್ಟು ವರ್ಕೋಹಾಲಿಕ್ ಅಂತ ನೋಡಿದೆ ನಾನು. ಅವ್ರು ಸ್ವಲ್ಪ ಜಾಸ್ತಿನೇ ವರ್ಕೋಹಾಲಿಕ್, ಸ್ವಲ್ಪ ಜಾಸ್ತಿನೇ. ನಂಗೆ ಅವ್ರು ನೋಡಿದಾಗೆಲ್ಲ ಅನ್ಸೋದು ಅಂದರೆ ಇವರು ನ್ಯೂಸ್ ಬಿಟ್ಟರೆ ಇನ್ನೇನು ಪ್ರಪಂಚನೇ ಅವರು ಇಷ್ಟನೂ ಪಡಲ್ಲ, ನೋಡ್ತಾನೂ ಇರಲಿಲ್ಲ, ಆಮೇಲೆ ಅದನ್ನೇ ಉಸಿರಾಡ್ತಾ ಇದ್ರು, ಅದನ್ನೇ ಮಾತಾಡ್ತಾ ಇದ್ರು, ಅದನ್ನೇ ಜೀವಿಸ್ತಾ ಇದ್ರು. ಹಾಗಾಗಿ ಅವ್ರಿಗೆ ನಾನು ರಜೆ ತಗೊಳ್ಳೋದೆಲ್ಲ ಸ್ವಲ್ಪ ಏನಕ್ಕೆ ರಜೆ ಏನಕ್ಕೆ ಟ್ರಾವೆಲ್ ಹೋಗ್ತಾರೆ ಅಂತ ಅನ್ನಿಸ್ತಿತ್ತು ಏನೋ ಗೊತ್ತಿಲ್ಲ. ಬಟ್ ಇವಾಗ ಅವ್ರು ತುಂಬ ಬದಲಾಗಿರಬಹುದು, ಯಾಕಂದರೆ ಜೀವನ ಅನುಭವ ಬೇರೆ ಬೇರೆ ವ್ಯಕ್ತಿಗಳನ್ನಾಗಿ ಮಾಡುತ್ತೆ ನಮ್ಮನ್ನು. ನಂಗೆ ಅವಾಗ ಅನ್ಸೋದು ಅವ್ರನ್ನ ನೋಡಿ ಅಂದ್ಕೊಳ್ತಾ ಇದೆ, ಇಷ್ಟು ವರ್ಕೋಹಾಲಿಕ್ ನಾನು ಆಗಬೇಕಾ ಅಂತ ನನಗೊಂದು ಪ್ರಶ್ನೆ ಬಂದಿತ್ತು. ಬಿಕಾಸ್ ನನಗೆ ನನ್ನ ಲೈಫನ್ನು ಒಂದು ಪ್ಯಾಕೇಜ್ ಥರ ನೋಡ್ತೀನಿ. ಅಂದರೆ ನನಗೆ ವರ್ಕ್ 8 hours 9 hours 10 hours ಅದರ ಆಚೆಗೆ ನಾನು ಬೇರೆ ಇರ್ತೀನಲ್ಲ. ಸೊ ಹಾಗಾಗಿ ನನಗೆ ಅದು ಓವರಾಲ್ ಪ್ಯಾಕೇಜ್ ಆಗಿ ಇರಬೇಕು ನನಗೆ, ಪ್ರೊಫೆಷನ್, ಪರ್ಸ್ನಲ್ಲು, ಫ್ಯಾಮಿಲಿ ಎಲ್ಲವೂ ಕೂಡ. ನನಗೆ ಇಡೀ 24 ಗಂಟೆಯೂ ನನಗೆ ಪ್ರೊಫೆಷನ್ ಆಗಿ ನಾನು ನೋಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಹಾಗಾಗಿ ನನಗೆ ಅವರ ಥಾಟ್ಸ್ ಮತ್ತು ನನ್ನ ಥಾಟ್ಸಲ್ಲಿ ನಂಗೆ ಕ್ಲಾಶ್ ಆಗ್ತಾಯಿತ್ತು. ಬಟ್ ನಾನು ಅವ್ರು ತುಂಬ ರೆಸ್ಪೆಕ್ಟ್ ಮಾಡ್ತಾಯಿದ್ದೆ, ಯಾಕಂದರೆ ಅವ್ರು ಹಂಗೆ ಇದ್ದಿದ್ದಕ್ಕೆ ಆ ಟೀಮ್ ಹಂಗೆ ಬಿಲ್ಡ್ ಆಯಿತು. ಮತ್ತು ಅದರಿಂದಾಗಿ ನಾವು ಅಷ್ಟೆಲ್ಲ ವರ್ಕ್ ಮಾಡಿ ನಮ್ಗೆ ಅಷ್ಟೆಲ್ಲ ಅವಕಾಶ ಸಿಕ್ಕಿ ನಾವು ಅದನ್ನು ಅಚೀವ್ ಮಾಡೋ ಥರ ಆಯಿತು ಅಂತ. ಸೊ ಆ ಥರದವ್ರು ಬೇಕು ಡೆಫಿನೆಟ್ಲಿ. ಬಟ್ ನನಗೆ ಹಂಗೆ ಇರೋಕ್ಕಾಗತ್ತಾ? ಆಗಲ್ಲ. ಸೊ ನೀವು ಕೆಲವರು ನೋಡಿ ನಾನು ಹಿಂಗೆ ಇರಬಹುದು ಅಂತ ಅನ್ಕೋತೆ, ಕೆಲವರು ನಾನು ಹಿಂಗೆ ಇರೋಕ್ಕಾಗಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನಂಗೆ ಆ ಮಿಟ್ನಲ್ಲಿ ರವಿಕುಮಾರ್ ಸರ್ ಡೆಡಿಕೇಶನ್ ಅಲ್ಟಿಮೇಟ್ಲಿ ಹ್ಯಾಟ್ಸ್ ಆಫ್. ಅವ್ರಿಗೆ ಮಾತ್ರ ಸಾಧ್ಯ ಅಷ್ಟೊಂದು ವರ್ಕೋಹಾಲಿಕ್ ಆಗಿರೋದಕ್ಕೆ. ಆ ಥರದವ್ರು ಒಂದಷ್ಟು ಜನ HODಗಳೆಲ್ಲ ಇದ್ದರು. ಇನ್ನು HR ರಂಗನಾಥ್ ಅವ್ರ ಬಗ್ಗೆ ಹೇಳಬೇಕಂತಂದರೆ ಅವರು ಅಂದರೆ ನಡೆದಾಡೋದೇ ಜರ್ನಲಿಸಮ್ ಅಂತ ಅನ್ನಿಸ್ಬಿಡ್ತು ನಂಗೆ ಅವ್ರು ನೋಡಿದೆ. ಮಾತಾಡೋದು, ಆ ಕಡೆ ಈ ಕಡೆ ಓಡಾಡೋದಾಗ್ಲೂ ರಂಗನಾಥ್ ಸರ್ನ ನಾನು ಯಾವತ್ತೂ ಜರ್ನಲಿಸ್ಟ್ ಅಲ್ದಿರೋ ರಂಗನಾಥ್ ಸರ್ ಥರ ನಾನು ನೋಡಿದ್ದು ತುಂಬ ಕಡಿಮೆ. ಅಂದರೆ ಅವ್ರು ಏನೇ ಮಾತಾಡಿದ್ರು ಹೇಳಿದ್ರು ಒಂದು ಇನ್ಸೈಟ್, ಅದರಲ್ಲಿ ಜರ್ನಲಿಸಮ್ ಇನ್ಸೈಟೇ ಇರ್ತಾಯಿತ್ತು. ಬಟ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿಕೊಂಡೆ, ಜರ್ನಲಿಸ್ಟ್ ಎಷ್ಟು ಕಮಾಂಡಿಂಗ್ ಇರಬಹುದು. ಅಂದರೆ ಯಾವಾಗ ನಾವು ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಿರ್ತೀವಿ ಸರ್ಕಾರಕ್ಕೆ, ಸೊ ಆ ಕಮಾಂಡ್ ಎಲ್ರಿಗೂ ಬರಲ್ಲ ಅದು. ಅಥವಾ ನಾವು ಆ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ, ಅಥವಾ ನಾವು ಆ ಥರ ಜೀವಿಸಬೇಕಾಗತ್ತೆ, ಆ ಥರ ಹೋಲ್ಡ್ ಇಟ್ಕೋಬೇಕಾಗತ್ತೆ ಪವರ್ಫುಲ್ ಪರ್ಸನ್ಗಳ ಜೊತೆಗೆ. HR ರಂಗನಾಥ್ ಅವರು ಅದನ್ನು ಅಚೀವ್ ಮಾಡಿರೋ ರೀತಿ, ಅವರು ಪೊಲಿಟಿಷಿಯನ್ಸ್ ಜೊತೆಗೆ ಆಗಲಿ, CM ಜೊತೆಗಾಗಲಿ ಅವರು ಇಂಟ್ರಾಕ್ಷನ್ ಮಾಡ್ತಿದ್ದ ರೀತಿ, ಆನ್ ಸ್ಕ್ರೀನ್ ನಾನು ಹೇಳ್ತಾ ಇರೋದು. ಇನ್ಯಾರಿಗಾದರೂ ಉಲ್ಟಾ ಪಲ್ಟಾ ಮಾತಾಡೋರು ಪವರ್ಫುಲ್ ಪರ್ಸನ್ಸ್, ಬಟ್ ಅವ್ರಿಗೆ ಮಾತ್ರ ಯಾರೂ ಎದುರು ಮಾತಾಡ್ತಿರ್ಲಿಲ್ಲ. ಸೊ ಅವಾಗ ಒಂದು ಗ್ರಿಪ್ ತಗೊಂಡ್ರೆ ಹಿಂಗೆ ತಗೋಬೇಕಪ್ಪ ಮೀಡಿಯಾದಲ್ಲಿ ಅಂತ ನಂಗೆ ಅವ್ರು ನೋಡಿ ತುಂಬ ಅನಿಸಿತ್ತು. ಎಟ್ ದಿ ಸೇಮ್ ಟೈಮ್ ರವಿ ಹೆಗ್ಡೆ ಸರ್, ಅವ್ರಿಗೆ ಆಪೋಸಿಟ್ ಕ್ಯಾರೆಕ್ಟರ್ ಅವರು. ಅಂದರೆ ಇವರು ತುಂಬ ದೊಡ್ಡ ವಾಯ್ಸಲ್ಲಿ ತುಂಬ ಕಂಟ್ರೋಲ್ ತಗೊಂಡು ತುಂಬ ಆರ್ಡರ್ ಮಾಡಿ ಮಾಡ್ತಾ ಇದ್ದ ಕೆಲಸವನ್ನು ರವಿ ಹೆಗ್ಡೆ ಸರ್ ತುಂಬ ಸ್ಮೂತಾಗಿ, ಕೂಲಾಗಿ, ಕಾಮಾಗಿ ಮಾಡ್ತಾಯಿದ್ರು. ಸೊ ಎರಡು ವೈರುಧ್ಯ ನೋಡಿದೆ, ಎರಡೂ ಥರನೂ ಕೆಲಸ ಆಗ್ತಾಯಿತ್ತು. ಸೊ ಅದು ನಾನೊಂಥರ ಅಂದರೆ ಹಿಂಗೂ ಬಾಸ್ ಆಗಿರ್ಬೋದು, ಹಾಗೂ ಬಾಸ್ ಆಗಿರಬಹುದು ಅಂತ ನೋಡಿದೆ. ಮತ್ತು ಅಲ್ಟಿಮೇಟ್ಲಿ ನಮಗೆ ಯಾವ್ದು ಸೂಟ್ ಆಗುತ್ತೆ, ನಮ್ಗೆ ಏನು ಬೇಕು ನಾವು ಅದನ್ನು ತಗೊಳ್ತೀವಿ ಪಾಯಿಂಟನ್ನು. ಸೊ ಈ ಥರ ಅಂದರೆ ಒಂದೊಂದು ಕಡೆ ನಾನು ಒಂದೊಂದು ಕಲ್ತಿದ್ದೀನಿ. ಸೊ ಹಾಗೆ ನಾನೊಂದು ಹೇಳ್ಬೇಕು ಅನ್ಕೊಂಡೆ, ನೀವು ಹೇಳ್ತಿರ್ಬೇಕಾದ್ರೆ, ಇವತ್ತು ನಾನು ಈ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಮನೆಗೆ ಹೋಗಿ ಮಾಲತಿ ಜೊತೆ, ನನ್ನ ವೈಫ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಕೆಲಸದೇ ಮಾತಾಡ್ತಿರಿದ್ದೆ. ಅವಳು ಕೆಲವೊಂದ್ಸಲ ಡಿಟ್ಯಾಚ್ ಆಗಿ ಸಿನಿಮಾ ನೋಡ್ಕೊಂಡು ಕೂತ್ಕೊಂಡ್ಬಿಡೋಳು ನನ್ನ ವೈಫು. ನಾನು ಏನು ಇವಳು ಹಿಂಗೆ ಸಿನಿಮಾ ನೋಡ್ಕೊಂಡು ಕೂತ್ಕೊಳ್ಳಲ್ಲ, ಇಷ್ಟೊಂದು ಕೆಲಸ ಇದೆ ನನಗೆ ಅನ್ಸೋದು. ಬಟ್ ಅವಳು ಹಂಗಿಲ್ಲ, ಅವಳು ಸಂಜೆ ರಾತ್ರಿ ಅವಳು ಕರೆಕ್ಟ್. ಆಮೇಲೆ ಒಂದು ಡಿಸೈಡ್ ಮಾಡಿದ್ವಿ, ಮನೆಗೆ ಹೋದ್ಮೇಲೆ ಶುಡ್ ನಾಟ್ ಟಾಕ್ ಆನ್ ವರ್ಕ್ ಬಗ್ಗೆ ಮಾತಾಡೋದು ಬೇಡ ಅಂಥೇಳಿ ಬಿಟ್ಟಿದ್ದೀನಿ ನಾನು. ಯೋಚನೆ ಒಂದು ಬಂದೇ ಬರುತ್ತೆ, ಅದನ್ನೂ ಕಡಿಮೆ ಮಾಡಬೇಕು ಅಂತ. ಆಯ್ತು, ನಾಳೆ ಇದು ಫಿಕ್ಸ್ ಆಗಿದೆ, ಸಾಕಿಷ್ಟು ಅಂಥೇಳಿ. ಯಾಕೆಂದರೆ ಎಷ್ಟೇ ಕೆಲಸ ಮಾಡಿ ನೀವು ಎಷ್ಟೇ ವರ್ಕ್ ಮಾಡಿದ್ವಿ, ಇವತ್ತು ಎಲ್ಲ ಮಾಡಿದ್ದೀನಿ ಅಂತಂದ್ರೂ ಕೂಡ ನಿಮಗೆ ನಮ್ಮ ಬಿಸ್ನೆಸ್ ಬಂದಾಗ ನಾವು ಇಂಡಿಪೆಂಡೆಂಟ್ ನಮಗೆ ಇದು ಇನ್ನೂ ಸಾಕಾಗಿಲ್ಲ, ಇನ್ನೂ ಏನೋ ಮಾಡಬೇಕಾಗಿತ್ತು ಇವತ್ತು ಅಂತ ಅನ್ಸುತ್ತೆ. ಬಟ್ ಅದು ಇಟ್ಸ್ ನೆವರ್ ಎಂಡಿಂಗ್ ಅದು ಆ್ಯಕ್ಚುಲಿ. ಸೊ ಹೀಗಾಗಿ ನೀವು ಹ್ಯಾವ್ ಟು ಟೇಕ್ ದಟ್ ಡಿಸ್ಟೆನ್ಸ್. ಎಲ್ಲಿ ಪಾಸ್ ಕೊಡಬೇಕಂತ ನಿಮಗೆ ಗೊತ್ತಿರಬೇಕದು. ಆಮೇಲೆ ಅದು ವಿವೇಚನಾಪೂರ್ವಕ ಪಾಸ್ ಆಗಿರಬೇಕು. ಲೈಕ್ ಅಂದರೆ ಇಷ್ಟು ಹೊತ್ತು ನಿಮಗೆ ನಿಮ್ಮ ಟೈಮ್ ಅಂತ ನೀವು ಇಟ್ಕೋಬೇಕು, ಫ್ಯಾಮಿಲಿ ಟೈಮ್ ಅಂತ ಇಟ್ಕೊಳ್ಬೇಕು, ಫ್ರೀ ಟೈಮ್ ಅಂತ ಇಟ್ಕೊಳ್ಬೇಕು, ಏನೂ ಮಾಡದೆ ಕೂತ್ಕೊಳ್ಳೋ ಟೈಮ್ ಅಂತಲೂ ಇಟ್ಕೊಳ್ಬೇಕು. ಅಲ್ಟಿಮೇಟ್ಲಿ ಏನು ಗೊತ್ತಾ, ನಾನು ಹೇಳಿದೆ, ನಾವು ನಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡಬೇಕು, ನಮಗೆ ತುಂಬ ವ್ಯಾಲ್ಯೂ ಕೊಡಬೇಕು. ಆಮೇಲೆ ನಾವು ಒಂದು ಪಾಯಿಂಟಲ್ಲಿ ನಮ್ಮ ದೇಹವನ್ನು ಇಗ್ನೋರ್ ಮಾಡ್ತಾ ಬರ್ತಿರ್ತೀವಿ. ಹೆಂಗೆ ತಿಂದರೂ ಬದುಕುತ್ತೆ, ಹೆಂಗೆ ನಡೆದು ಎಷ್ಟು ಕೆಲಸ ಮಾಡಿದ್ರೂ ನಡೆಯುತ್ತೆ, ಎಷ್ಟು ನಿದ್ದೆಗೆಟ್ಟರೂ ಓಕೆ ಆಗುತ್ತೆ, ಎಷ್ಟು ಸುಸ್ತಾದರೂ ನಡೆಯುತ್ತೆ. ನನಗೆ ಯಾರಾದ್ರೂ 4 ಜನ ನೀವೇನು ಎನರ್ಜೆಟಿಕ್ ಅಂತ ಹೇಳಿಬಿಟ್ರೆ ಇನ್ನೂ ಉಬ್ಬೋಗ್ತೀವಿ. ಹೌದು, ನಂಗೆ ಇನ್ನೂ ಎನರ್ಜಿ ಇದೆ ಅಂದ್ಕೊಂಡು ಇನ್ನೂ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಒಂದು ಪಾಯಿಂಟಲ್ಲಿ ಬಾಡಿ ತೋರಿಸ್ಕೊಡೋಕೆ ಶುರು ಮಾಡುತ್ತೆ, ಇಲ್ಲ ನೀನು ನನ್ನ ಕಡೆ ಗಮನ ಕೊಡಬೇಕು ಅಂತ. ಸೊ ಆ ಪಾಯಿಂಟನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಲ್ಲಿ ತನಕ ಹೋಗಬೇಡಿ, ಅದಕ್ಕೆ ಮುಂಚೆನೇ ಎಚ್ಚೆತ್ಕೊಂಡು ಸ್ವಲ್ಪ ನಿಮಗೆ ಟೈಮ್ ಕೊಡಿ ಅಂತ ನಾನು ಕೇಳ್ಕೊಳ್ಳಿ. ಸೊ ಈಗ ಅದೇ ಬಗ್ಗೆ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ಸುಕನ್ಯಾ, ನೀನು ಅಂದರೆ
18 ವರ್ಷದಿಂದ ಹೆಂಗಿದ್ದು ಈಗಲೂ ಹಾಗೆ ಇದೆಯಾ ಅಂತ ನಾನು ಹೇಳ್ಬೋದು. ಹೇಳ್ತೀನಿ ಕೂಡ, ಅದು ನಿಜ ಕೂಡ. ತುಂಬ ಕಡಿಮೆ ಚೇಂಜ್ ಆಗಿದೆಯಾ? ಅಫ್ಕೋರ್ಸ್ ಅದು ಅಂದರೆ 18 ವರ್ಷದಿದ್ದಾಗ ಅಂದರೆ ಈ ಚಾರ್ಮ್ ಅಂತ ಏನೂ ಚೇಂಜ್ ಆಗಿಲ್ಲ. ಅಫ್ಕೋರ್ಸ್ ವಯಸ್ಸು ಸ್ವಲ್ಪ ಆಗಿರುತ್ತೆ, ಅದೊಂದು ಸ್ವಲ್ಪ ಕಾಣುತ್ತೆ, ಸ್ವಲ್ಪ ಪ್ಲಂಪಿ ಆಗಿದೆ ಅಂತ ಅನ್ಸುತ್ತೆ. ಬಿಟ್ಟರೆ ನೀನು ಅಂಥ ಏನು ಚೇಂಜ್ ಆಗಿಲ್ಲ. ಬಟ್ ಈ ಹೆಲ್ತ್ ಬಗ್ಗೆ ಈ ಕಾನ್ಷಿಯಸ್ ಆಗೋದು ಹೇಗೆ? ಹೌ ಡು ಯು ಮೇಂಟೈನ್ ದಟ್? ಹೌ ಡು ಯು ವಾಟ್ ಇಸ್ ಯುವರ್ ರೆಜ್ಯೂಮ್ ಆಸ್ ಫಾರ್ ಆಸ್ ಹೆಲ್ತ್ ಇಸ್ ಕನ್ಸರ್ನ್, ಬಾಡಿ ಇಸ್ ಕನ್ಸರ್ನ್ಡ್?